ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೆ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀರಾಮಕೃಷ್ಣ ಮಠ ಅಂತನ್ನೋದು ಶ್ರೀಮಾತೆಯವರ ವಾತ್ಸಲ್ಯದ ಬಲದ ಮೇಲೆ, ಪವಿತ್ರತೆಯ ಬಲದ ಮೇಲೆ, ಇವೆಲ್ಲಕ್ಕೂ ಹೆಚ್ಚಾಗಿ ಅವರ ಅಪಾರ ಕೃಪಾಶೀರ್ವಾದದ ಬಲದ ಮೇಲೆ ನಿಂತಿದೆ ಅಂತ ಅನ್ನೋದನ್ನ ನಾವು ಚೆನ್ನಾಗಿ ಗಮನದಲ್ಲಿಟ್ಟಿರಬೇಕು. ಹಸು ತನ್ನ ಪ್ರೀತಿಯ ಕರುವಿಗೆ ಧಾರಾಕಾರ ಹಾಲನ್ನ ಇಳಿಸೋ ಹಾಗೆ ಶ್ರೀಮಾತೆಯವರು ತಮ್ಮ ದಿವ್ಯ ಸಂತಾನದ ಮೇಲೆ ಕೃಪೆಯ ಅಮೃತ ಧಾರೆ ಇಳಿಸಿದ್ದಾರೆ. ಒಮ್ಮೆ ಜಯರಾಂಬಾಟಿಯಲ್ಲಿ ದುರ್ಗಾ ಪೂಜೆ. ಈ ದುರ್ಗಾ ಪೂಜೆಯಲ್ಲಿ ಸಂಧಿ ಪೂಜೆ ಬಹಳ ಪ್ರಶಸ್ತ. ಅಂದು ಸಂಧಿ ಪೂಜೆ ಮುಗಿದ ಕೂಡಲೇ ಭಕ್ತ ಜನರು ಶ್ರೀಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡಿದರು. ಪುಷ್ಪಾಂಜಲಿ ಮಾಡಿ ಎಲ್ಲರೂ ಹೊರಟು ಹೋಗಿದ್ದಾರೆ. ಆಗ ಶ್ರೀಮಾತೆಯವರು ಒಬ್ಬ ಬ್ರಹ್ಮಚಾರಿಗಳನ್ನ ಕರೆದು ಹೇಳ್ತಾರೆ, ನೋಡು, ಇನ್ನಷ್ಟು ಹೂ ತೆಗೆದುಕೊಂಡು ಬಾ. ತೆಗೆದುಕೊಂಡು ಬಂದು ರಾಖಾಲ, ತಾರಕ, ಶರತ್, ಕೋಕಾ, ಯೋಗಿನ್, ಗೋಲಾಪ್ ಇವರುಗಳ ಹೆಸರಿನಲ್ಲಿ ಪುಷ್ಪಾಂಜಲಿ ಮಾಡು ಮತ್ತು ನನಗೆ ತಿಳಿದಿರುವ ತಿಳಿಯದಿರುವ ನನ್ನ ಎಲ್ಲ ಮಕ್ಕಳ ಪರವಾಗಿ ಪುಷ್ಪಾಂಜಲಿ ಮಾಡು ಅಂತ. ಬ್ರಹ್ಮಚಾರಿಗಳು ಅವರು ಹೇಳಿದಂತೆ ಎಲ್ಲರ ಪರವಾಗಿ ಪುಷ್ಪಾಂಜಲಿ ಮಾಡ್ತಾನೆ. ಶ್ರೀಮಾತೆಯವರು ಅವೆಲ್ಲವನ್ನು ಗಂಭೀರ ಭಾವದಿಂದ ಸ್ವೀಕರಿಸುತ್ತಾರೆ. ಸ್ವೀಕರಿಸಿ ಬಹಳ ಹೊತ್ತು ಹಾಗೆಯೇ ಶಾಂತವಾಗಿ ಕೈ ಮುಗಿದುಕೊಂಡು ಕುಳಿತರು. ಬಳಿಕ ಶ್ರೀರಾಮಕೃಷ್ಣರನ್ನ ವಿನಮ್ರರಾಗಿ ಪ್ರಾರ್ಥಿಸಿಕೊಳ್ತಾರೆ, ಹೇ ಪ್ರಭು, ಇವರೆಲ್ಲರಿಗೂ ಇಹಲೋಕದಲ್ಲೂ ಪರಲೋಕದಲ್ಲೂ ಶುಭವಾಗಲಿ, ಮಂಗಳವಾಗಲಿ ಅಂತ. ನಿಜಕ್ಕೂ ಇದೊಂದು ದಿವ್ಯವಾದ ಆಶೀರ್ವಾದ. ಜಯರಾಂಬಾಟಿಯ ಆ ಕುಗ್ರಾಮದಲ್ಲಿ ಕುಳಿತುಕೊಂಡು ಶ್ರೀಮಾತೆಯವರು ಮಾಡಿದ ಅಂದಿನ ಆಶೀರ್ವಾದ ಇಂದು ಜಗದಾದ್ಯಂತ ಎಲ್ಲರನ್ನೂ ಕಾಪಾಡ್ತಾ ಇದೆ. ಅವರು ಆ ಬ್ರಹ್ಮಚಾರಿಗಳಿಗೆ ಹೇಳಿದ ಮಾತಿನಲ್ಲಿ ಒಂದು ವಾಕ್ಯವನ್ನ ನಾವು ವಿಶೇಷವಾಗಿ ಗಮನಿಸಬೇಕು. ಅವರು ಹೇಳ್ತಾರಲ್ಲ, ನನಗೆ ತಿಳಿದಿರುವ ತಿಳಿಯದಿರುವ ನನ್ನ ಎಲ್ಲ ಮಕ್ಕಳ ಪರವಾಗಿ ಪುಷ್ಪಾಂಜಲಿ ಮಾಡುವಂತ. ಇದು ಬಹಳ ಮುಖ್ಯವಾದ ಮಾತು. ಯಾಕೆ ಅಂದ್ರೆ ಅವರಿಗೆ ತಿಳಿದಿರುವ ಅಥವಾ ಅವರ ಗಮನಕ್ಕೆ ಬಂದಿರುವ ಭಕ್ತರಿಗೆ ಮಾತ್ರ ಅವರ ಆಶೀರ್ವಾದ ಸಲ್ಲುವ ಹಾಗೆ ಆಗಿಬಿಟ್ರೆ ಉಳಿದವರ ಪಾಡೇನು? ಅಷ್ಟೇ ಅಲ್ಲ, ಈಗೀಗ ಬಂದಿರುವ ನಮ್ಮ ಪಾಡೇನು? ಅಷ್ಟೇ ಅಲ್ಲ, ಮುಂದೆ ಬರಲಿರುವವರ ಪಾಡೇನು? ಆದರೆ ಶ್ರೀಮಾತೆಯವರು ಅನಂತವಾದ ಆಶೀರ್ವಾದದ ಬುತ್ತಿ ಕಟ್ಟಿಟ್ಟಿದ್ದಾರೆ. ಅವರ ಹೆಸರು ಕೇಳಿ ಓಡಿ ಬಂದವರೆಲ್ಲರಿಗೂ ಆ ಬುತ್ತಿಯಲ್ಲಿ ಅವರ ಪಾಲು ಇದ್ದೇ ಇದೆ. ಆ ಬುತ್ತಿಯಲ್ಲಿರುವ ಆಶೀರ್ವಾದವನ್ನ ಬೇಕೆಂಬಷ್ಟು ಬಾಚಿಕೊಳ್ಳಬಹುದು. ಅದು ಅಕ್ಷಯ ಬುತ್ತಿ. ಹೀಗೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣ ಮಹಾಸಂಘದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹರಸಿ ಅವರೆಲ್ಲರೂ ಈ ಆದರ್ಶದಲ್ಲಿ ನೆಲೆ ನಿಂತು ಆತ್ಮೋದ್ಧಾರ ಮಾಡಿಕೊಳ್ಳುವ ಹಾಗೆ ಶುಭ ಕೋರಿದ್ದಾರೆ ಶ್ರೀಮಾತೆಯವರು. ಈ ಸಂದರ್ಭದಲ್ಲಿ ಈ ಘಟನೆಯಲ್ಲಿರುವ ಇನ್ನೊಂದು ಸ್ವಾರಸ್ಯವನ್ನ ನಾವು ಗಮನಿಸಬೇಕು. ಗಮನಿಸದೆ ಹೋದ್ರೆ ನಾವು ನಷ್ಟ ಮಾಡಿಕೊಳ್ಳುತ್ತೇವೆ. ಏನದು ಅಂತ ಕೇಳಿದ್ರೆ, ಶ್ರೀಮಾತೆಯವರು ಆ ದುರ್ಗಾ ಪೂಜೆಯ ದಿನದಂದು ಬ್ರಹ್ಮಚಾರಿಗಳನ್ನ ಕರೆದು ತಮಗೆ ಗೊತ್ತಿರುವ ಗೊತ್ತಿಲ್ಲದ ತಮ್ಮ ಸಂತಾನದ ಪರವಾಗಿ ತಮ್ಮ ಪಾದಗಳಿಗೆ ಪುಷ್ಪಾಂಜಲಿ ಮಾಡಿಸಿಕೊಂಡು ಆಶೀರ್ವದಿಸುತ್ತಾರೆ. ಇದೊಂದು ಅರ್ಥಪೂರ್ಣವಾದ ವಿಷಯ. ಇದೊಂದು ಮಹಿಮಾಪೂರ್ಣವಾದಂತಹ ವಿಷಯ. ಯಾಕೆ ಅಂದ್ರೆ
ಎಷ್ಟೇ ಆಧ್ಯಾತ್ಮಿಕ ಶಕ್ತಿ ಇರುವ ಮಹಿಳೆಯರಾದರೂ ಕೂಡ ಅವರು ಪೂಜೆಯಾಗುತ್ತಿರುವ ಸಾಕ್ಷಾತ್ ದುರ್ಗಿಯ ಮುಂದೆಯೇ ಕುಳಿತು ಪುಷ್ಪಾಂಜಲಿ ಮಾಡಿಸಿಕೊಳ್ಳಬಲ್ಲರೇನು? ಹೆಚ್ಚೆಂದರೆ ಅವರು ಶ್ರೀದುರ್ಗಿಗೆ ಪುಷ್ಪಾಂಜಲಿ ಮಾಡಿಸಿ ಭಕ್ತರ ಶುಭ ಕೋರಬಹುದು ಅಷ್ಟೇ. ಆದರೆ ಶ್ರೀಮಾತೆಯವರು ಅಂದು ಆ ಪ್ರಶಸ್ತ ಕಾಲದಲ್ಲಿ ಶ್ರೀದುರ್ಗಿಯ ಸನ್ನಿಧಿಯಲ್ಲೇ ತಮಗೇ ಪುಷ್ಪಾಂಜಲಿ ಮಾಡಿಸಿಕೊಂಡು ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿದ ವೈಖರಿಯನ್ನ ಗಮನಿಸಿದಾಗ ಅವರು ಸಾಕ್ಷಾತ್ ಜಗಜ್ಜನನಿ, ಅವರೇ ಸಾಕ್ಷಾತ್ ದುರ್ಗೆ ಅಂತನ್ನೋ ವಿಷಯದಲ್ಲಿ ಅವರಿಗೆ ಪೂರ್ಣ ಪ್ರಜ್ಞೆ ಇತ್ತು ಅಂತನ್ನೋದು ತಿಳಿದು ಬರುತ್ತದೆ. ಹೀಗೆ ಅವರು ಜಗಜ್ಜನನಿಯಾಗಿ ತನ್ನ ಸಂತಾನವನ್ನ ಆಶೀರ್ವದಿಸಿದ್ದಾರೆ. ಇನ್ನೊಮ್ಮೆ ಅವರು ಉದ್ಬೋಧನದಲ್ಲಿದ್ದಾಗ ಅವರ ಶುಭ ಜನ್ಮದಿನವನ್ನ ಭಕ್ತಾದಿಗಳು ಆಚರಿಸಿ ಅವರಿಗೆ ಪುಷ್ಪಾಂಜಲಿ ಸಮರ್ಪಿಸಿ ಹೊರಟು ಹೋದ ಮೇಲೆ ಅವರು ವರದ ಬ್ರಹ್ಮಚಾರಿಗಳನ್ನ ಕರೆದು ಅವರ ತಲೆಮುಟ್ಟಿ ಆಶೀರ್ವದಿಸುತ್ತಾರೆ. ಬಳಿಕ ಹೇಳ್ತಾರೆ, ನೋಡು ಅಲ್ಲಿ ಜಯರಾಂಬಾಟಿ, ಕೋಯಾಲ್ಪಾರ ಅಲ್ಲಿರುವ ಎಲ್ಲರ ಪರವಾಗಿ ಪುಷ್ಪಾಂಜಲಿ ಮಾಡು, ಇಂದು ಬಹಳ ವಿಶೇಷ ದಿನ ಅಂತ. ಅಂತೆಯೇ ಬ್ರಹ್ಮಚಾರಿಗಳು ಪುಷ್ಪಾಂಜಲಿ ಮಾಡಿದ ಬಳಿಕ ಶ್ರೀಮಾತೆಯವರು ಅವರೆಲ್ಲರ ಕ್ಷೇಮಕ್ಕಾಗಿ ಶುಭ ಕೋರ್ತಾರೆ. ಶ್ರೀಮಾತೆಯವರ ವಾತ್ಸಲ್ಯ ಅಂತನ್ನೋದು ಹರಿದು ಬಂದ ವಿನ್ಯಾಸ ನಾನಾ ವಿಧ. ಅವರ ವಾತ್ಸಲ್ಯದ ಅನುಭವ ಸ್ವತಃ ತಮಗೆ ಯಾರಿಗಾಗಿದೆಯೋ ಅವರಿಗೆ ಮಾತ್ರ ಗೊತ್ತು. ಅದು ಎಂಥ ಗಾಢವಾದ ವಾತ್ಸಲ್ಯ, ಎಂಥ ಅಪೂರ್ವವಾದ ವಾತ್ಸಲ್ಯ ಅಂತ. ಜಯರಾಂಬಾಟಿಯಲ್ಲಿ ಜ್ಞಾನ ಬ್ರಹ್ಮಚಾರಿಗೆ ಕಜ್ಜಿ ರೋಗ ತಗಲಿತು. ಅದು ಮೈಕೈಯೆಲ್ಲ ಹರಡಿಕೊಂಡಿತು. ತುರಿ ಉರಿ ಹಸ್ತಗಳಲ್ಲೂ ಹರಡಿಕೊಂಡದ್ರಿಂದ ಅವರಿಗೆ ಊಟ ಮಾಡೋದಕ್ಕೆ ಕಷ್ಟವಾಯಿತು. ಆಗ ಶ್ರೀಮಾತೆಯವರು ತಾವೇ ಸ್ವತಃ ಅನ್ನ ಕಲಿಸಿ ಆ ಬ್ರಹ್ಮಚಾರಿಗಳಿಗೆ ತುತ್ತು ತುತ್ತಾಗಿ ಉಣಿಸ್ತಾರೆ. ಇದರೊಳಗೇನು ವಿಶೇಷ ಇದೆ ಅಂತ ಕೇಳಬಹುದು. ಆದರೆ ಅನ್ನವನ್ನೇನೋ ಯಾರು ಬೇಕಾದರೂ ಕಲಸಿ ಉಣಿಸಬಹುದು. ಆದರೆ ಜೊತೆಯಲ್ಲಿ ವಾತ್ಸಲ್ಯವನ್ನ ಕೂಡ ಉಣ್ಣಿಸಬಲ್ಲವರು ಎಷ್ಟು ಜನ ಇದ್ದಾರು? ಇನ್ನೊಮ್ಮೆ ರಾಸಬಿಹಾರಿ ಬ್ರಹ್ಮಚಾರಿಗಳು ಕಾರ್ಯಾರ್ಥವಾಗಿ ದೂರದ ಗ್ರಾಮಕ್ಕೆ ಹೋಗಿದ್ರು. ಮಧ್ಯಾಹ್ನದ ಊಟದ ಹೊತ್ತಿಗೆ ಹಿಂತಿರುಗಿ ಬರಬೇಕಾಗಿತ್ತು. ಆದರೆ ತಡವಾಯಿತು. ತಡ ಅಂದ್ರೆ ಎಷ್ಟು ತಡ? ಸಾಯಂಕಾಲವಾಗಿ ಬಿಟ್ಟಿದೆ. ಅಂತೂ ಹಿಂತಿರುಗಿ ಬಂದ್ರು. ಆದರೆ ಬಂದು ನೋಡ್ತಾರೆ, ಶ್ರೀಮಾತೆಯವರು ಇನ್ನೂ ಊಟ ಮಾಡದೆ ಇವರ ಬರವನ್ನೇ ಕಾದು ಕುಳಿತಿದ್ದಾರೆ. ಬ್ರಹ್ಮಚಾರಿಗಳಿಗೆ ಇದನ್ನು ಕಂಡು ದುಃಖವಾಯಿತು. ಆಕ್ಷೇಪಣೆಯ ದನಿಯಲ್ಲಿ ಹೇಳ್ತಾರೆ, ಅಮ್ಮ, ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ಇಷ್ಟು ಹೊತ್ತು ಯಾಕೆ ಹೀಗೆ ಉಪವಾಸ ಕುಳಿತು ಬಿಟ್ರಿ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಮಗು, ನೀನು ಊಟ ಮಾಡದೆ ನಾನು ಹೇಗೆ ಊಟಕ್ಕೆ ಕುಳಿತುಕೊಳ್ಳಿ ಅಂತ. ಸರಿ, ರಾಸವಿಹಾರಿ ಬ್ರಹ್ಮಚಾರಿಗಳು ತಕ್ಷಣ ಊಟಕ್ಕೆ ಕುಳಿತುಕೊಂಡ್ರು. ಆ ಬಳಿಕವೇ ಶ್ರೀಮಾತೆಯವರು ತಮ್ಮ ಊಟ ಮುಗಿಸಿದ್ರು. ಈ ರೀತಿ ತಮ್ಮ ಸ್ವಂತ ಮಕ್ಕಳ ಕುರಿತಾಗಿ ಇಷ್ಟೊಂದು ತವಕ ಪಡುವ ತಾಯಂದಿರು ಎಷ್ಟು ಜನ ಇದ್ದಾರು, ಅಲ್ಲೊಬ್ಬರು ಇಲ್ಲೊಬ್ಬರು. ಅವರೆಲ್ಲ ಶ್ರೀಮಾತೆಯವರ ಅಂಶ ಸಂಭೂತರೇ ಅಂತ ಹೇಳಬೇಕಾಗುತ್ತೆ. ಶ್ರೀರಾಮಕೃಷ್ಣ ಮಹಾಸಂಘದ ಮಹತ್ತಾದ ಕಟ್ಟಡಕ್ಕೆ ಉಪಯೋಗಿಸಿದ ಸಿಮೆಂಟ್ ಯಾವುದು ಅಂತಂದ್ರೆ ಶ್ರೀಮಾತೆಯವರ ವಾತ್ಸಲ್ಯಪೂರ್ಣ ಪ್ರೀತಿ. ಈ ಪ್ರೀತಿಯೇ ಒಗ್ಗಟ್ಟಿನ ಗೋಂದು. ಸಂಸಾರದಲ್ಲಿ ಒಗ್ಗಟ್ಟು ಬರಬೇಕಾದ್ರೆ ಈ ಪ್ರೀತಿಯ ಗೋಂದು ಅಲ್ಲಿರಬೇಕು. ಸಮಾಜದಲ್ಲಿ ಒಗ್ಗಟ್ಟು ಇರಬೇಕಾದ್ರೆ ಈ ಪ್ರೀತಿಯ ಗೋಂದು ಅಲ್ಲಿರಬೇಕು. ರಾಷ್ಟ್ರದಲ್ಲಿ
ಒಗ್ಗಟ್ಟು ಬೆಳೆಯಬೇಕಾದ್ರೆ ಈ ಪ್ರೀತಿಯ ಗೋಂದು ಅಲ್ಲಿರಬೇಕು. ಈ ಪ್ರೀತಿ ಅಂತ ಅನ್ನೋದು ಅಮೃತಕ್ಕೆ ಸಮಾನ. ಜೀವನದಲ್ಲಿ ನಾನಾ ಬಗೆಯ ತಾಪತ್ರಯಗಳಿಂದ ನೊಂದು ಬೆಂದು ನಿರ್ಜೀವವಾದ ವ್ಯಕ್ತಿಗೆ ಈ ಪ್ರೀತಿಯನ್ನ ಸ್ವಲ್ಪ ಕುಡಿಸಿದರೆ ಸಾಕು, ಅವನು ಪುನರ್ಜನ್ಮ ಹೊಂದಿದ ಹಾಗೆ ಮೇಲೇಳ್ತಾನೆ. ಈ ಪ್ರೀತಿಯ ಅಭಾವವೇ ಪೈಶಾಚಿಕ ಮನೋಭಾವದ ಬೆಳವಣಿಗೆಗೆ ಕಾರಣ. ಪ್ರೇಮ ಕನಲೆ ಪಿಶಾಚಿ ತೃಪ್ತಿಯಾಂತಿರೆ ಲಕ್ಷ್ಮಿ ಭ್ರಾಮಿಪುದದು ಪ್ರತಿ ಪ್ರೇಮ ಯಾಚನೆಯೋಳ್ ಮಾಮಕವಿದೆಂದಾವುದಕ್ಕೂ ತಾನೇ ಬಲಿಹೋಗಿ ಶಾಮನವನೊಂದುವುದು ಮೊದ್ದು ತಮ್ಮ. ಪ್ರೇಮ ಕನಲೆ ಪಿಶಾಚಿ ತೃಪ್ತಿಯಾಂತಿರೆ ಲಕ್ಷ್ಮಿ ಭ್ರಾಮಿಪುದದು ಪ್ರತಿ ಪ್ರೇಮ ಯಾಚನೆಯೋಳ್ ಮಾಮಕವಿದು ಎಂದಾವುದಕ್ಕೂ ತಾನೇ ಬಲಿಹೋಗಿ ಶಾಮನವನೊಂದುವುದು ಮುದ್ದು ತಮ್ಮ. ಆದ್ರೆ ಈ ಪ್ರೀತಿಯನ್ನ ಕೊಡಬಲ್ಲವರು ಯಾರು? ಯಾರಿಗೆ ತಾನೇ ತಿಳಿದಿದೆ ಈ ಪ್ರೀತಿಯ ರೀತಿ? ಜನ ತಿಳಿದಿದ್ದಾರೆ ತಾವು ಪ್ರೀತಿಸಬಲ್ಲೆವು ಅಂತ. ಆದ್ರೆ ಕೆಲವೇ ದಿನ ಅವರೊಡನೆ ವ್ಯವಹಾರ ನಡೆಸಿದ್ರೆ ಗೊತ್ತಾಗುತ್ತದೆ ಅಲ್ಲಿ ಪ್ರೀತಿ ಇಲ್ಲ ಅಂತ. ತಾಯಿ ತಿಳಿತಾಳೆ ತಾನು ತನ್ನ ಮಕ್ಕಳನ್ನ ಪ್ರೀತಿಸ್ತಾ ಇದ್ದೇನೆ ಅಂತ. ಮಕ್ಕಳು ತಿಳಿತಾರೆ ತಾವು ತಾಯಿಯನ್ನ ಪ್ರೀತಿಸ್ತೇವೆ ಅಂತ. ಗಂಡ ತಿಳಿತಾನೆ ತಾನು ಹೆಂಡತಿಯನ್ನ ಪ್ರೀತಿಸ್ತೇನೆ ಅಂತ. ಹೆಂಡತಿ ತಿಳಿತಾಳೆ ತಾನು ಗಂಡನನ್ನ ಪ್ರೀತಿಸ್ತೇನೆ ಅಂತ. ವ್ಯಾಪಾರಿ ತಿಳಿತಾನೆ ತಾನು ತನ್ನ ಗಿರಾಕಿಗಳನ್ನ ಪ್ರೀತಿಸ್ತೇನೆ ಅಂತ. ರಾಷ್ಟ್ರ ನಾಯಕರು ತಿಳಿತಾರೆ ತಾವು ತಮ್ಮ ರಾಷ್ಟ್ರವನ್ನ ಪ್ರೀತಿಸ್ತೇವೆ ಅಂತ. ಆದ್ರೆ ಒಳಹೊಕ್ಕು ನೋಡಿದ್ರೆ ನಿಜಕ್ಕೂ ಅಲ್ಲಿರೋದು ಪ್ರೀತಿಯಲ್ಲ, ಮೋಹ. ಯಾಕೆಂದ್ರೆ ನಿಜವಾದ ಪ್ರೀತಿಯಲ್ಲಿ ತ್ಯಾಗ ಇರ್ತದೆ, ಮೋಹದಲ್ಲಿ ಇರೋದೆಲ್ಲ ಸ್ವಾರ್ಥಪರತೆ, ಸ್ವಸುಖ ಲಾಭ ದೃಷ್ಟಿ ಅಲ್ಲಿರೋದು. ಪ್ರತಿಯೊಬ್ಬರಲ್ಲೂ ಈ ಸ್ವಾರ್ಥಪರತೆ, ಸ್ವಲಾಭ ದೃಷ್ಟಿ ಇದ್ದೇ ಇದೆ. ಆದ್ರಿಂದ ಅಲ್ಲಿ ಪ್ರೀತಿ ಅಂತ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ಇರೋದೆಲ್ಲ ವ್ಯಾಪಾರಿ ಮನೋಭಾವ, ಸ್ವಾರ್ಥಪರತೆ, ಸ್ವಲಾಭ ದೃಷ್ಟಿ. ಇಲ್ಲಿ ಶ್ರೀಮಾತೆಯವರ ಪರಮ ಪರಿಶುದ್ಧ ಹೃದಯದಿಂದ ಹೊರಹೊಮ್ಮಿದ ಪ್ರೀತಿಯಲ್ಲಿ ಸ್ವಾರ್ಥತೆ ಲವಲೇಶವೂ ಇರಲಿಲ್ಲ, ಬದಲಾಗಿ ಪರಿಪೂರ್ಣ ತ್ಯಾಗ ಇತ್ತು. ಇಂತಹ ತ್ಯಾಗಪೂರ್ಣ ಪ್ರೀತಿಯ ಅಮೃತವನ್ನ ಕುಡಿಸಿ ಪಾಲಿಸಿ ಪೋಷಿಸಿದ್ದಾರೆ ಸಾಧು ಬ್ರಹ್ಮಚಾರಿಗಳನ್ನ, ಭಕ್ತ ಸಮುದಾಯವನ್ನ. ಇನ್ನೊಮ್ಮೆ ಸ್ವಾಮಿ ವ್ರಜೇಶ್ವರಾನಂದಜಿ ಎಂಬೊಬ್ಬ ಸನ್ಯಾಸಿಗಳು ಮಠ ಬಿಟ್ಟು ತಪಸ್ಸಿಗೆ ಹೊರಟು ನಿಂತರು. ಈ ಸ್ವಾಮಿಗಳು ಬಹಳ ಕಷ್ಟಪಟ್ಟು ಹೃತ್ಪೂರ್ವಕವಾಗಿ ಮಠದ ಕೆಲಸ ಕಾರ್ಯಗಳನ್ನ ಮಾಡಿ ಹಿರಿಯ ಸಾಧುಗಳ ಮೆಚ್ಚುಗೆ ಮನ್ನಣೆಗೆ ಪಾತ್ರರಾಗಿದ್ರು. ಇದ್ದಕ್ಕಿದ್ದ ಹಾಗೆ ಅವರ ಮನಸ್ಸಿಗೆ ಒಂದು ಆಲೋಚನೆ ಹೊಳೆಯಿತು. ಏನು ಅಂತಂದ್ರೆ, ನಾನು ಇಲ್ಲಿ ಚೆನ್ನಾಗಿ ಕೆಲಸ ಕಾರ್ಯ ಮಾಡೋದ್ರಿಂದ ಇಲ್ಲಿನ ವೃದ್ಧ ಸಾಧುಗಳಿಂದ ಮೆಚ್ಚುಗೆ ಸಂಪಾದಿಸಬಹುದು ನಿಜ, ನನ್ನ ವ್ಯಕ್ತಿತ್ವವನ್ನ ಮೆರೆದಾಡಬಹುದು ನಿಜ. ಆದ್ರೆ ಇದಕ್ಕಿಂತಲೂ ಹೊರಗಡೆ ಎಲ್ಲಾದ್ರೂ ಏಕಾಂತಕ್ಕೆ ಹೋಗಿ ತಪಸ್ಸು ಮಾಡಿಕೊಂಡಿದ್ರೆ ಇನ್ನೂ ಒಳ್ಳೆಯದಲ್ಲವೇ ಅಂತ. ಆದ್ರೆ ಮಠದ ಟ್ರಸ್ಟಿಗಳು ಇದಕ್ಕೆಲ್ಲ ಅನುಮತಿ ಕೊಡೋದಿಲ್ಲ. ಮಠದಲ್ಲೇ ಇದ್ದುಕೊಂಡು ತಪಸ್ಸು ಮಾಡಬಹುದಲ್ಲ ಅಂತ. ಆದ್ರಿಂದ ಸ್ವಾಮಿ ವ್ರಜೇಶ್ವರಾನಂದರು ಶ್ರೀಮಾತೆಯವರ ಅನುಮತಿ ಪಡೆಯೋಣ, ಅವರು ಅನುಮತಿ ಕೊಟ್ಟರೆ ಬಾಕಿ ಉಳಿದವರು ಯಾರೂ ಅದನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕಲ್ಕತ್ತಾದ ಉದ್ಬೋಧನಕ್ಕೆ ಬರ್ತಾರೆ. ಬಂದು ಶ್ರೀಮಾತೆಯವರ ಮುಂದೆ ತಮ್ಮ ಮನಸ್ಸನ್ನ ಬೆಚ್ಚುತ್ತಾರೆ. ಆಗ ಶ್ರೀಮಾತೆಯವರು ಕೇಳ್ತಾರೆ, ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಿ? ಕೈಯಲ್ಲಿ ಹಣ ಇದೆಯೇ ಅಂತ. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ಕಾಶಿಗೆ ಹೋಗಬೇಕು ಅಂತಿದ್ದೇನೆ, ಕೈಯಲ್ಲಿ ಹಣ ಇಲ್ಲ, ನಡೆದುಕೊಂಡೇ ಹೋಗ್ತೇನೆ ಅಂತ. ಆಗ ಶ್ರೀಮಾತೆಯವರು ಅತ್ಯಂತ ಮೃದುವಾದ ದನಿಯಲ್ಲಿ ಹೇಳ್ತಾರೆ, ಇದು ಕಾರ್ತಿಕ ಮಾಸ. ಜನ ಹೇಳ್ತಾರೆ, ಈ ತಿಂಗಳಲ್ಲಿ ಯಮನ 4 ದ್ವಾರಗಳು ತೆರೆದಿರುತ್ತವೆ.
ನಾನಾದರೂ ತಾಯಿ ನೀನು ಹೋಗು ಅಂತ ನಾನು ಹೇಗೆ ಹೇಳಲಿ ಹೇಳು? ಅಲ್ಲದೆ ನಿನ್ನ ಹತ್ತಿರ ಹಣ ಕೂಡ ಇಲ್ಲ ಅಂತೀಯ. ನಿನಗೆ ಹಸಿವೆ ಆದಾಗ ಅನ್ನ ಯಾರು ಹಾಕ್ತಾರೆ ಅಂತ. ವ್ರಜೇಶ್ವರ ಆನಂದರು ತಕ್ಷಣ ತಮ್ಮ ಆಲೋಚನೆಯನ್ನ ಅಲ್ಲಿಗೆ ಕೈಬಿಟ್ರು. ಊಟ ಸಿಗದೆ ಇದ್ರೆ ಏನ್ ಮಾಡ್ಲಿ ಅನ್ನೋ ಚಿಂತೆಯಿಂದಲ್ಲ, ಮಹಾತಾಯಿಗೆ ತನ್ನ ಮೇಲಿರುವ ಮರುಕವನ್ನು ಕಂಡು ಲೌಕಿಕ ತಂದೆ ತಾಯಂದಿರ ಬಂಧನದಿಂದ ಬಿಡಿಸಿಕೊಂಡು ಬಂದಂತಹ ಸಾಧು ಬ್ರಹ್ಮಚಾರಿಗಳಿಗೆ ರಾಮಕೃಷ್ಣ, ಶಾರದಾ ಮಾತೆ ಇವರೇ ತಂದೆ ತಾಯಂದಿರು. ಒಮ್ಮೆ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೆ. ಆಗ ನಾನಿನ್ನು ಬ್ರಹ್ಮಚಾರಿ. ನನ್ನ ಪಕ್ಕದಲ್ಲೇ ಇನ್ನೊಂದು ಹಾಸಿಗೆಯಲ್ಲಿ ಇನ್ನೊಬ್ಬರು ರೋಗಿಗಳಿದ್ರು. ಅವರು ಶಿವಮೊಗ್ಗದ ಕಡೆ ಸಾಹುಕಾರರು. ನಮ್ಮಿಬ್ಬರ ಮಧ್ಯೆ ಒಂದು ಪರದೆ ಅಡ್ಡ. ಒಂದು ದಿನ ಮಧ್ಯಾಹ್ನ ಪಕ್ಕದ ರೋಗಿಗಳು ತಮ್ಮ ನೋವನ್ನ ಮರೆಯೋದಕ್ಕೆ ನನ್ನನ್ನ ಮಾತನಾಡಿಸೋದಕ್ಕೆ ಶುರು ಮಾಡಿದ್ರು. ಕೇಳ್ತಾರೆ ನನ್ನನ್ನ, ನಿಮ್ಮದು ಯಾವ ಊರು ಅಂತ. ಅದಕ್ಕೆ ನಾನೆಂದೆ, ಇದೇ ಊರು ಅಂತ. ಅವ್ರು ಕೇಳ್ತಾರೆ, ಇಲ್ಲಿ ಎಲ್ಲಿದ್ದೀರಿ ಅಂತ. ನಾನೆಂದೆ, ರಾಮಕೃಷ್ಣಾಶ್ರಮದಲ್ಲಿ ಅಂತ. ಅವ್ರು ಕೇಳ್ತಾರೆ, ಅಲ್ಲೇನ್ ಮಾಡ್ಕೊಂಡಿದ್ದೀರಿ ಅಂತ. ಆಗ ನನಗೆ ಅರ್ಥವಾಯಿತು, ಅವರಿಗೆ ಆಶ್ರಮ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ. ನಾನು ಹೇಳಿದೆ, ಅಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡಿದ್ದೇನೆ ಅಂತ. ಅದಕ್ಕೆ ಅವರು ಪುನಃ ಕೇಳ್ತಾರೆ, ಎಷ್ಟು ಸಂಬಳ ಕೊಡ್ತಾರೆ ಅಂತ. ನಾನು ಸಲೀಸಾಗಿ ಹೇಳಿದೆ, ಊಟ ತಿಂಡಿ ಕೊಡ್ತಾರೆ ಅಂತ. ಆಗ ಅವರಿಗೆ ಕನಿಕರ ಅನಿಸ್ತು. ಸಂಬಳ ಇಲ್ಲ, ಬರೀ ಊಟ ತಿಂಡಿ ಅಷ್ಟೇ. ಆದ್ರಿಂದ ಕನಿಕರದ ದನಿಯಲ್ಲಿ ಹೇಳ್ತಾರೆ, ಅಯ್ಯೋ ಪಾಪ ಅಂತ. ಬಳಿಕ ಕೇಳ್ತಾರೆ, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ. ಆಗ ನಾನೇನ್ ಹೇಳಿ, ತಂದೆ ತಾಯಂದ್ರನ್ನ ಬಿಟ್ಟು ಬಂದವನು ನಾನು ಅಂತ ಹೇಳಲೇ? ಹೇಳಿದೆ, ಅಲ್ಲೇ ಆಶ್ರಮದಲ್ಲೇ ಇದ್ದಾರೆ ಅಂತ. ಅದಕ್ಕೆ ಅವ್ರು ಕೇಳ್ತಾರೆ, ಅವರೇನ್ ಮಾಡ್ತಾರೆ ಅಂತ. ಅದಕ್ಕೆ ನಾನಿಂದೆ, ಅವರು ಸುಮ್ಮನೆ ಕುಳಿತಿರ್ತಾರೆ ಅಂತ. ಈ ಉತ್ತರಗಳಿಂದ ಅವರಿಗೇನು ಅರ್ಥವಾಯಿತೋ ಗೊತ್ತಿಲ್ಲ. ನನಗಂತೂ ಮಂದಟ್ಟಾಗಿತ್ತು. ರಾಮಕೃಷ್ಣರೇ ತಂದೆ, ಶಾರದಾ ಮಾತೆಯೇ ತಾಯಿ ಅಂತ. ಹೀಗೆ ಸಹಸ್ರಾರು ಸಾಧು ಬ್ರಹ್ಮಚಾರಿಗಳೆಲ್ಲ ಶ್ರೀಮಾತೆಯವರ ಅಪಾರ ವಾತ್ಸಲ್ಯದ ಆಶ್ರಯದಲ್ಲಿ ತ್ಯಾಗ ಜೀವನ ನಡೆಸುವಂತಾಗಿದೆ ಎಂದು. ಇನ್ನೊಮ್ಮೆ ದುರದೃಷ್ಟವಶಾತ್ ಬ್ರಹ್ಮಚಾರಿಗಳೊಬ್ಬರು ಮಠವನ್ನ ಬಿಟ್ಟು ಹೋಗ್ತಿದ್ದಾರೆ. ಹೊರಡುವ ಮೊದಲು ಶ್ರೀಮಾತೆಯವರಿಂದ ಬೀಳ್ಕೊಳ್ಳೋದಕ್ಕೋಸ್ಕರ ಅವರ ಬಳಿಗೆ ಬಂದ್ರು. ಅವರನ್ನ ನೋಡಿ ಶ್ರೀಮಾತೆಯವರು ಅತ್ತು ಬಿಟ್ರು. ಆ ಬ್ರಹ್ಮಚಾರಿಗಳು ಅತ್ರು. ಬಳಿಕ ಸ್ವಲ್ಪ ಹೊತ್ತಿನ ಮೇಲೆ ಶ್ರೀಮಾತೆಯವರು ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಳ್ತಾ ಆ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ಮಗು, ನನ್ನನ್ನು ಮರಿಬೇಡ, ನನ್ನನ್ನ ನೀನು ಮರೆಯೋದಿಲ್ಲ ಅಂತ ನನಗೆ ಗೊತ್ತು, ಆದ್ರೂ ಹೇಳಿದೆ ಅಷ್ಟೇ ಅಂತ. ಆಗ ಬ್ರಹ್ಮಚಾರಿಗಳು ಹೇಳ್ತಾರೆ, ಅಮ್ಮ ನೀವು ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ತಾಯಿ ಎಂದಾದರೂ ಮರಿತಾಳೇನಪ್ಪ? ನಂಬಿದನ್ನ, ನಾನು ಎಂದೆಂದಿಗೂ ನಿನ್ನ ಜೊತೆ ಜೊತೆಗೇ ಇದ್ದೇನೆ, ಏನು ಹೆದರಬೇಡ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಈ ಮಾತು. ಹೇಳ್ತಾರೆ, ತಾಯಿ ಎಂದಾದರೂ ಮರಿತಾಳೇನಪ್ಪ? ನಂಬಿದನ್ನ, ನಾನು ಎಂದೆಂದಿಗೂ ನಿನ್ನ ಜೊತೆ ಜೊತೆಗೇ ಇದ್ದೇನೆ, ಏನೂ ಹೆದರಬೇಡ ಅಂತ. ಬ್ರಹ್ಮಚಾರಿಗಳು ಶ್ರೀಮಾತೆಯವರಿಗೆ ನಮಸ್ಕರಿಸಿ ಅವರಿಂದ ಬೀಳ್ಕೊಂಡು ಹೊರಟರು. ಅವರು ಕಣ್ಮರೆಯಾಗುವವರೆಗೂ ಶ್ರೀಮಾತೆಯವರು ಕಿಟಕಿಯಿಂದ ನೋಡುತ್ತಲೇ ಇದ್ರು. ಈ ಘಟನೆಯಿಂದ ನಮಗೆ ಒಂದು ವಿಚಾರ ಸ್ಪಷ್ಟವಾಗುತ್ತದೆ. ಏನು ಅಂತಂದ್ರೆ, ಯಾರ್ಯಾರು ರಾಮಕೃಷ್ಣ ಮಠವನ್ನ ಸೇರಿಕೊಂಡಿದ್ದಾರೋ ಅವರಿಗೆ ಮಾತ್ರ ಶ್ರೀಮಾತೆಯವರ ಕೃಪಾಶೀರ್ವಾದ, ರಕ್ಷಣೆಯ ಭರವಸೆ ಎಲ್ಲ, ಇಲ್ಲವಾದ್ರೆ ಇಲ್ಲ ಅಂತಲ್ಲ. ಮಠದ ಒಳಗೇ ಇರಲಿ ಹೊರಗೇ ಇರಲಿ ಶ್ರೀಮಾತೆಯವರ ಬೆಂಬಲ ಭರವಸೆ ಇದ್ದೇ ಇದೆ. ಕೋಯಲ್ಪಾರ ಆಶ್ರಮದ ಅಧ್ಯಕ್ಷರ ಪರಿಚಯ ನಿಮಗೆ ಈಗಾಗಲೇ ಚೆನ್ನಾಗಿ ಆಗಿದೆ. ಅವರಲ್ಲಿ ಒಳ್ಳೆತನ ಇರಲಿಲ್ಲ ಅಂತಲ್ಲ, ಇತ್ತು. ಆದ್ರಿಂದಲೇ ಅವರು ಆ ಮಠದ ಅಧ್ಯಕ್ಷರಾಗಿ ಉಳಿದುಕೊಂಡಿದ್ದಾರೆ. ಆದ್ರೆ ಅವರಲ್ಲಿ ಒಂದು ಸ್ವಲ್ಪ ಲೋಭ,
ಜಿಪುಣತನ, ಜಬರ್ದಸ್ತಿ ಇವು ಕೂಡ ಇದ್ವು, ಇಲ್ಲ ಅಂತಲ್ಲ. ಅವರ ಈ ಗುಣಗಳಿಂದಾಗಿ ಅವರ ಮಾತಿನ ಧಾಟಿಯೂ ಕೂಡ ಸ್ವಲ್ಪ ಹಾಗೆಯೇ ಇರ್ತಿತ್ತು. ಒಂದ್ಸಲ ಅವರು ಶ್ರೀಮಾತೆಯವರ ಬಳಿಗೆ ಬಂದು ತಮ್ಮ ಆಶ್ರಮವಾಸಿಗಳ ಕುರಿತಾಗಿ ಒಂದು ಟೀಕೆ ಮಾಡ್ತಾರೆ. ಅಮ್ಮ ನೋಡಿ, ಇವರೆಲ್ಲ ಒಳ್ಳೆ ಊಟಕ್ಕೋಸ್ಕರ ಈ ಆಶ್ರಮದಿಂದ ಆ ಆಶ್ರಮಕ್ಕೆ, ಆ ಆಶ್ರಮದಿಂದ ಇನ್ನೊಂದು ಆಶ್ರಮಕ್ಕೆ ಹೋಗ್ತಾ ಇರ್ತಾರೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಇದೆಂಥ ವಿಚಿತ್ರ ಟೀಕೆ ನಿನ್ನದು. ನನ್ನ ಸಂತಾನಕ್ಕೆ, ಶ್ರೀರಾಮಕೃಷ್ಣರ ಸಂತಾನಕ್ಕೆ ಊಟಕ್ಕೇನು ಕೊರತೆ? ಕೊರತೆ ಯಾಕಾದ್ರೂ ಬರಬೇಕು? ಸಾಧ್ಯವೇ ಇಲ್ಲ. ನಾನು ಶ್ರೀರಾಮಕೃಷ್ಣರನ್ನ ಪ್ರಾರ್ಥಿಸಿಕೊಂಡಿದ್ದೇನೆ, ಹೇ ಪ್ರಭು, ನಿನ್ನ ಮಕ್ಕಳಿಗೆ ಊಟಕ್ಕೆ ಎಂದೆಂದಿಗೂ ಕಷ್ಟ ಬರದಿರಲಿ ಅಂತ. ಈತ ಹೇಳ್ತಾನೆ, ಅವರೆಲ್ಲ ಕೇವಲ ಊಟಕ್ಕಾಗಿ ಅತ್ತಿತ್ತ ಓಡಾಡ್ತಿದ್ದಾರೆ ಅಂತ. ಯಾರ್ಯಾರ ಮನಸ್ಸು ಹೇಗೋ ಅವರವರ ಮಾತು ಹಾಗೆ. ಆ ಅಧ್ಯಕ್ಷರಿಗೆ ತಮ್ಮ ಉಗ್ರಾಣದ ಕೀಲಿಕೈಯನ್ನ ಹಾಗೂ ಖಜಾನೆಯ ಕೀಲಿಕೈಯನ್ನ ತಾವು ಎಷ್ಟು ಭದ್ರಪಡಿಸಿದ್ದೇವೆ ಅಂತ ತಮಗೆ ಗೊತ್ತು. ಶ್ರೀಮಾತೆಯವರ ಪ್ರಾರ್ಥನೆಯ ಬಲದಿಂದ ಆಹಾರ ಧಾನ್ಯಕ್ಕೆ ಕೊರತೆ ಬರೋ ಸಂದರ್ಭವೇ ಇಲ್ಲ. ಆದ್ರೆ ಈ ಅಧ್ಯಕ್ಷರು ಆ ಆಹಾರ ಧಾನ್ಯಗಳಿಗೆ ಬೀಗದ ಬಂದೋಬಸ್ತು ಮಾಡಿದ್ರೆ ಅದು ಯಾರ ತಪ್ಪು? ದೇವರು ಕೊಟ್ಟರೂ ಪೂಜಾರಿ ಬಿಡ ಅನ್ನೋ ಮಾತಿದೆ. ದೇವರು ಧಾರಾಳಿ, ಅವನಿಗೆ ಕಡಿಮೆ ಕೊಟ್ಟ ಅಭ್ಯಾಸವೇ ಇಲ್ಲ. ಕುಚೇಲ ಒಂದು ಹಿಡಿ ಅವಲಕ್ಕಿ ಕೊಟ್ರೆ ಭಗವಂತ ಅವನಿಗೆ ಅರಮನೆ ರತ್ನ ಕನಕವನ್ನೇ ಕರುಣಿಸಿಬಿಟ್ಟ. ಹೀಗೆ ದೇವರು ಧಾರಾಳಿ. ಆದರೆ ಮನುಷ್ಯ ತನ್ನ ಲೋಭದಿಂದಾಗಿ ಅದನ್ನ ತಾನೂ ಅನುಭವಿಸದೆ ಇತರರಿಗೂ ಕೊಡದೆ ಸಾಯ್ತಾನೆ. ಹೀಗೆ ಈ ಬಗೆಯ ಲೋಭ ಇರುವ ಮಹಂತರ ದೃಷ್ಟಿಯಲ್ಲಿ ಈ ಬ್ರಹ್ಮಚಾರಿಗಳೆಲ್ಲ ಊಟಕ್ಕಾಗಿ ಓಡಾಡ್ತಿದ್ದಾರೆ ಅಂತ ಕಂಡು ಬಂದ್ರೆ, ಶ್ರೀಮಾತೆಯವರ ಸತ್ಯ ದೃಷ್ಟಿಯಲ್ಲಿ, ಅವರ ವಾತ್ಸಲ್ಯ ದೃಷ್ಟಿಯಲ್ಲಿ ಅವರೆಲ್ಲ ಕೇವಲ ಅನ್ನಕ್ಕಾಗಿ ಓಡಾಡುವ ಸಂಭವವೇ ಇಲ್ಲ, ಸಂಭವವೇ ಇರಲಿಲ್ಲ. ಹಾಗಾದ್ರೆ ಅವರೆಲ್ಲ ಅತ್ತಿತ್ತ ಓಡಾಡುತ್ತಿದ್ದಾದ್ರೂ ಯಾಕಿರಬಹುದು ಅಂತ ಕೇಳಿದ್ರೆ, ಪ್ರೀತಿ ವಿಶ್ವಾಸವನ್ನು ಹುಡುಕಿಕೊಂಡು ಮನುಷ್ಯ ಅರೆಗಂಜಿ ಕುಡಿದುಕೊಂಡಾದ್ರೂ ಬದುಕು ನಡೆಸಬಲ್ಲ. ಆದ್ರೆ ಪ್ರೀತಿ ವಿಶ್ವಾಸದ ವಾತಾವರಣ ಇಲ್ಲದೆ ಹೋದ್ರೆ ಬದುಕಿ ಬಾಳಲಾರ. ಲಿಯೋ ಟಾಲ್ಸ್ಟಾಯ್ ಅವರ ಹೆಸರು ನಿಮಗೆ ಗೊತ್ತಿರಬಹುದು. ಆತನ 23 ಕಥೆಗಳು ಬಹಳ ಪ್ರಸಿದ್ಧ. ಅವುಗಳಲ್ಲಿ ಒಂದು ಕತೆ ವಾಟ್ ಮ್ಯಾನ್ ಲಿವ್ಸ್ ಬೈ ಅಂತ, ಮನುಷ್ಯ ಬದುಕೋದು ಯಾವುದರಿಂದ ಅಂತ. ಇಡೀ ಕತೆ ಓದಿದ ಮೇಲೆ ಗೊತ್ತಾಗುತ್ತದೆ ಮನುಷ್ಯ ಬದುಕೋದು ಪ್ರೀತಿಯಿಂದ ಅಂತ. ಶ್ರೀಮಾತೆಯವರು, ನನ್ನ ಮಕ್ಕಳು ಕೇವಲ ಊಟಕ್ಕಾಗಿ ಅತ್ತಿತ್ತ ಓಡಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಷ್ಟೇ ಹೇಳಿ ಸುಮ್ಮನಿದ್ದು ಬಿಡ್ತಾರೆ. ಮುಂದಿನ ವಾಕ್ಯವನ್ನ ನಾವೇ ತುಂಬಿಕೋಬೇಕು. ಅವರು ಓಡಾಡ್ತಿರೋದು ಒಂದು ಹನಿ ಪ್ರೀತಿಗಾಗಿ ಅಂತ. ರಾಸಬಿಹಾರಿ ಆಗಿನ್ನು ಯುವಕ, ಆದ್ರೂ ಅವನಿಗೆ ತೀವ್ರ ವೈರಾಗ್ಯ ಬಂದುಬಿಟ್ಟಿದೆ. ತೀವ್ರ ವೈರಾಗ್ಯ ಬಂದುಬಿಟ್ರೆ ಮನೆ ಅಂತನ್ನೋದು ಬಂದಿಖಾನೆಯ ಹಾಗೆ ಕಂಡುಬರುತ್ತದೆ. ವೈರಾಗ್ಯಶಾಲಿಗಳು ಅದರಿಂದ ಬಿಡಿಸಿಕೊಂಡು ಓಡಿ ಹೋಗ್ತಾರೆ. ಈ ಯುವಕ ರಾಸ್ ಬಿಹಾರಿ ಕೂಡ ಉಟ್ಟ ಬಟ್ಟೆಯಲ್ಲಿಯೇ ಮನೆ ಬಿಟ್ಟು ಹೊರಟು ಬಿಟ್ಟ. ಆದ್ರೆ ಸ್ವಲ್ಪ ದೂರ ಬಂದ ಮೇಲೆ ಅವನಿಗನಿಸ್ತು, ಇನ್ನಷ್ಟು ಬಟ್ಟೆ ಬೇಡವೇ, ಬದಲಾಯಿಸೋದಕ್ಕಾದ್ರೂ ಬಟ್ಟೆ ಬೇಡವೇ ಅಂತ. ಆದ್ರಿಂದ ಪುನಃ ಮನೆಗೆ ಹೋಗಿ ಇನ್ನಷ್ಟು ಬಟ್ಟೆ ಬರೆ ತಂದುಕೊಳ್ಳೋಣ ಅಂತ ಒಂದು ಹೆಜ್ಜೆ ಹಿಂತಿರುಗಿರಬಹುದು. ಆದ್ರೆ ಅವನಿಗೆ ತಕ್ಷಣ ಇನ್ನೊಂದು ಆಲೋಚನೆ ಬಂತು. ಬಟ್ಟೆಗೋಸ್ಕರ ಮನೆಗೆ ಹೋದ್ರೆ ಪುನಃ ಬಂಧನಕ್ಕೆ ಸಿಕ್ಕಿಕೊಳ್ಳೋ ಅಪಾಯಕ್ಕೆ ಗುರಿಯಾಗಬಹುದು ಅಂತ. ಆದ್ರಿಂದ ಬೇರೆ ಬಟ್ಟೆಯೂ ಬೇಡ, ಪುನಃ ಬಂಧನದೊಳಗೆ ಸಿಕ್ಕಿ ಹಾಕಿಕೊಳ್ಳೋದು ಬೇಡ ಅಂತ ಅಂದುಕೊಂಡು ಉಟ್ಟ ಬಟ್ಟೆಯಲ್ಲೇ ಮುನ್ನಡೆದು ಸೀದಾ ಜಯರಾಮ್ ಬಾಟಿಗೆ ಬಂದು ತಲುಪಿದ. ವೈರಾಗ್ಯ ಬಂದವನು ಸನ್ಯಾಸಿಗಳಿರೋ ಬೇಲೂರು ಮಠಕ್ಕೆ ಹೋಗೋದ್ರ ಬದಲು ಜಯರಾಮ್ ಬಾಟಿಗೆ ಯಾಕೆ ಬಂದ? ಆದ್ರೆ ವೈರಾಗ್ಯ ಮೂಡಿದಾಗ ಏನ್ ಅನ್ನಿಸ್ತದೆ ಅಂತಂದ್ರೆ, ಈ
ತಂದೆ ತಾಯಿ ಬಂಧು ಬಳಗದವರ ಸಪ್ಪೆ ಪ್ರೀತಿ ಸಾಕು, ಭಗವತ್ ಪ್ರೀತಿಯ ಅಮೃತ ಬೇಕು ಅಂತ. ಈ ಬಗೆಯ ಭಗವತ್ ಪ್ರೀತಿಯ ಅಮೃತ ಬೇಲೂರು ಮಠದ ಸನ್ಯಾಸಿಗಳ ಬಳಿಯೂ ಸಿಗಬಹುದು. ಆದರೆ ಜಯರಾಮ್ ಬಾಟಿಯಲ್ಲಿದ್ದಂತಹ ಶ್ರೀಮಾತೆಯವರು ಪ್ರೀತಿಯ ಅಪಾರ ಸಾಗರ. ಈ ರಾಸಬಿಹಾರಿ ಸೀದಾ ಈ ಸಾಗರಕ್ಕೆ ಬಂದು ಬಿಟ್ಟಿದ್ದಾನೆ. ಈತ ಅಲ್ಲಿಗೆ ಹೊಸಬ. ಆದರೆ ಜಗನ್ಮಾತೆಗೆ ಯಾರೋ ಹೊಸಬರಲ್ಲ, ಎಲ್ಲ ತನ್ನ ಸ್ವಂತ ಸಂತಾನ. ಶ್ರೀಮಾತೆಯವರು ರಾಸಬಿಹಾರಿಯನ್ನ ತುಂಬಾ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಅವನ ಬಳಿ ಬೇರೆ ಬಟ್ಟೆ ಇಲ್ಲದನ್ನ ಕಂಡು ಬದಲಾಯಿಸಿಕೊಳ್ಳೋದಕ್ಕೆ ಬೇರೆ ಬಟ್ಟೆ ಕೊಟ್ರು. ತಾಯಿ ಹೃದಯದ ಲಕ್ಷಣವೇ ಅದು. ತನ್ನ ಸಂತಾನವನ್ನ ಕಣ್ಣ ಮೇಲೆ ಕಣ್ಣಿಟ್ಟು ನೋಡ್ತಾ ಇರುತ್ತದೆ. ಯಾವುದು ಕಡಿಮೆಯಾಗಿದೆಯೋ ಅದನ್ನ ತಕ್ಷಣ ಒದಗಿಸಿಕೊಡುತ್ತದೆ. ಶ್ರೀಮಾತೆಯವರು ರಾಸಬಿಹಾರಿಯನ್ನ ಒಂದೆರಡು ದಿನ ಉಳಿಸಿಕೊಂಡು ತ್ಯಾಗ ಜೀವನದ ಮಹಿಮೆಯನ್ನ ಮಂದಟ್ಟು ಮಾಡಿ ರಾಮಕೃಷ್ಣ ಮಠದ ಇನ್ನೊಂದು ಕೇಂದ್ರಕ್ಕೆ ಕಳುಹಿಸಿಕೊಡ್ತಾರೆ. ಕಳುಹಿಸಿಕೊಡುವಾಗ ಅವರು ಕೊಟ್ಟ ಬಟ್ಟೆಯನ್ನು ತೆಗೆದುಕೊಂಡು ಹೋಗೋ ಹಾಗೆ ಹೇಳ್ತಾರೆ. ಅಲ್ಲದೆ ದಾರಿ ಖರ್ಚು ಕೊಡೋದಕ್ಕೂ ಮುಂದಾಗ್ತಾರೆ. ಆದರೆ ರಾಸಬಿಹಾರಿ ಅದರ ಅವಶ್ಯಕತೆ ಏನೂ ಇಲ್ಲ ಅಂದ. ಅವನನ್ನ ಬೀಳ್ಕೊಡುವಾಗ ಶ್ರೀಮಾತೆಯವರು ಹೇಳ್ತಾರೆ, ಅಲ್ಲಿಗೆ ತಲುಪಿದ ತಕ್ಷಣ ಪತ್ರ ಬರೆ ಅಂತ. ಬಳಿಕ ಸ್ವಲ್ಪ ಚಿಂತೆಯಿಂದ ಹೇಳ್ತಾರೆ, ಆಹಾ, ನನ್ನ ಮಗುವಿಗೆ ಒಳ್ಳೆಯ ಅಡಿಗೆ ಕೂಡ ಮಾಡಿ ಹಾಕೋದಕ್ಕಾಗಲಿಲ್ಲ ಅಂತ. ಮಕ್ಕಳಿಗೆ ಉಣಿಸಿದಷ್ಟು ತೃಪ್ತಿ ಇಲ್ಲ ತಾಯಿಗೆ. ಶ್ರೀಮಾತೆಯವರ ಹೃದಯ ಬಲು ಮೃದು. ಆದ್ರೆ ಈ ಮೃದುವಾದ ಹೃದಯದ ತಾಯಿ ಅದೆಷ್ಟು ಜನರಿಗೆ ಸನ್ಯಾಸ ದೀಕ್ಷೆ ಕೊಡಿಸಿಬಿಟ್ರು. ಯಾವ ತಾಯಿಯೇ ಆದರೂ ಮಗನನ್ನ ಸನ್ಯಾಸಿಯಾಗೋದಕ್ಕೆ ಬಿಟ್ಟುಕೊಟ್ಟಾಳೇನು? ಹಾಗಾದ್ರೆ ಶ್ರೀಮಾತೆಯವರು ತಮ್ಮ ಮಕ್ಕಳಿಗೆ ಸನ್ಯಾಸ ಕೊಡಿಸೋದಕ್ಕೆ ಹೇಗೆ ಸಮರ್ಥರಾದ್ರು? ಇದಕ್ಕೆ ನೀವೆಲ್ಲ ಹೇಳಬಹುದು, ಅವರೆಲ್ಲ ಸ್ವಂತ ಮಕ್ಕಳಲ್ಲವಲ್ಲ ಅಂತ. ಆದ್ರೆ ಹಾಗಲ್ಲ. ಶ್ರೀಮಾತೆಯವರು ಯಾರೆಂದರೆ ಅವರಿಗೆ ಸನ್ಯಾಸ ಕೊಡುತ್ತಿರಲಿಲ್ಲ. ಸನ್ಯಾಸಕ್ಕೆ ಪ್ರೋತ್ಸಾಹ ಕೊಡುತ್ತಿದ್ರೆ ಹೊರತು ಸನ್ಯಾಸವನ್ನೇ ಕೊಡಬೇಕಾದ್ರೆ ಸಾಕಷ್ಟು ವಿಚಾರ ವಿಮರ್ಶೆ ಮಾಡ್ತಿದ್ರು. ಸಾಧಕ ಬಾಧಕಗಳನ್ನ ನೋಡ್ತಿದ್ರು. ಈ ಬ್ರಹ್ಮಚರ್ಯದ ಕುರಿತೇ ಆಗಲಿ, ವಿವಾಹದ ಕುರಿತೇ ಆಗಲಿ, ಸನ್ಯಾಸದ ಕುರಿತೇ ಆಗಲಿ, ಅವರ ಬುದ್ಧಿವಾದ ವ್ಯಕ್ತಿಗೂ ಬೇರೆ ಬೇರೆ ಆಗಿರುತ್ತಿತ್ತು. ಸಂದರ್ಭ ನೋಡಿಕೊಂಡು ಹೇಳ್ತಿದ್ರು. ಆದ್ರೆ ಅವರು ಸಂಸಾರ ಜೀವನವನ್ನ ದೋಷಿಸದೇ ಇದ್ರೂ ಕೂಡ ಸನ್ಯಾಸ ಬ್ರಹ್ಮಚರ್ಯ ಜೀವನದ ವೈಶಿಷ್ಟ್ಯವನ್ನ ಕೊಂಡಾಡ್ತಾ ಇದ್ರು. ಒಮ್ಮೆ ಅವರು ಕೆಲವು ಸನ್ಯಾಸಿ ಶಿಷ್ಯರ ಹತ್ತಿರ ಹೇಳ್ತಾರೆ, ನೋಡಿ, ಈ ಗೃಹಸ್ಥರು ಪಡ್ತಿರೋ ಪಾಡು, ನೀವುಗಳೆಲ್ಲ ತ್ಯಾಗ ಮಾಡಿ ಬಂದದ್ರಿಂದ ಈಗ ಆರಾಮವಾಗಿರಬಹುದು, ರಾತ್ರಿ ನಿಶ್ಚಿಂತೆಯಾಗಿ ನಿದ್ರೆ ಮಾಡಬಹುದು ಅಂತ. ಕೆಲವರು ಬಂದು ಕೇಳ್ತಾರೆ ಶ್ರೀಮಾತೆಯವರನ್ನ, ತಾವು ಮದುವೆ ಮಾಡಿಕೊಳ್ಳೆ ಅಥವಾ ಬ್ರಹ್ಮಚರ್ಯ ವ್ರತಧಾರಣೆ ಮಾಡ್ಲೆ ಅಂತ. ಈ ಬಗೆಯ ಡೋಲಾಯಮಾನ ಮನಸ್ಸಿನವರಿಗೆ ಅವ್ರು ಹೇಳ್ತಾರೆ, ನೋಡಪ್ಪ, ಈ ವಿಷಯದಲ್ಲಿ ನಾನು ನನ್ನ ಅಭಿಪ್ರಾಯ ಕೊಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ನೀನು ನನ್ನನ್ನು ಕೇಳಿ ಮದುವೆ ಮಾಡಿಕೊಳ್ಳೋದು, ಬಳಿಕ ನಿನ್ನ ದಾಂಪತ್ಯ ಜೀವನದಲ್ಲಿ ಏನಾದರೂ ದುಃಖ ತಲೆದೋರೋದು, ಆಗ ನೀನು ಬಂದು ನನ್ನನ್ನ ದೂರೋದು. ಅಮ್ಮ, ನೀವು ನನ್ನ ಮದುವೆಗೆ ಒಪ್ಪಿಗೆ ಕೊಟ್ರಿ, ಈಗ ನೋಡಿ ಇದೆಂಥ ತಾಪತ್ರಯ ಒದಗಿ ಬಂದಿದೆ ಅಂತ. ಹೀಗೇನೇನೆ ಇನ್ನೊಬ್ಬ ಯುವಕ ಬಂದು ಕೇಳ್ತಾನೆ, ಅಮ್ಮ, ನಾನು ಮದುವೆ ಆಗೋದಿಲ್ಲಮ್ಮ ಅಂತ. ಆದ್ರೆ ಅವನ ಕಣ್ಣುಗಳ ಒಳಗೆ ಮದುವೆಯ ಆಸೆ ಕುಣಿತಾ ಇರೋದು ಶ್ರೀಮಾತೆಯವರ ಅಂತರ್ದೃಷ್ಟಿಗೆ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಆದ್ರಿಂದ ಅವರು ಮುಗುಳು ನಗ್ತಾ ಹೇಳ್ತಾರೆ, ಮದುವೆ ಆಗೋದಿಲ್ಲ ಅಂದ್ರೆ ಹೇಗಾಗುತ್ತಪ್ಪ? ಈ ಪ್ರಪಂಚದಲ್ಲಿ ಎಲ್ಲ ಜೊತೆ ಜೊತೆಯಾಗಿಯೇ ಸೃಷ್ಟಿಯಾಗಿವೆ. ಉದಾಹರಣೆಗೆ ನೋಡು, ಕಿವಿಗಳು 2, ಕಣ್ಣುಗಳು 2, ಕೈಗಳು 2, ಕಾಲುಗಳು 2, ಹಾಗೇನೇನೆ ಗಂಡ ಹೆಂಡತಿ ಇಬ್ರು ಅಂತ. ಈ ಮಾತು ಆ ಭಕ್ತನಿಗೆ ತುಂಬಾ ಹಿಡಿಸಿತು. ಮದುವೆ ಮಾಡಿಕೊಂಡ. ಇನ್ನೊಮ್ಮೆ ಒಬ್ಬ ಭಕ್ತ ಬಂದು ಹೇಳ್ತಾನೆ, ಅಮ್ಮ,
ನನಗೆ ಮದುವೆ ಮಾಡಿಕೊಳ್ಳೋದಕ್ಕೆ ಸುತರಾಂ ಇಷ್ಟವಿಲ್ಲ. ಆದರೆ ನನ್ನ ತಂದೆ ತಾಯಿಗಳು ತುಂಬಾ ಬಲವಂತದಿಂದ ಮದುವೆ ಮಾಡಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನೋಡ್ದ್ಯಾ ಅದ್ಯಾಕೆ ಅಷ್ಟೊಂದು ಬಲವಂತ ಅಂತ. ಇದನ್ನೇ ಶ್ರೀಮಾತೆಯವರು ಬಂಗಾಳಿ ಭಾಷೆಯಲ್ಲಿ ಹೇಳಿದ್ದು ಹೇಗೆ ಅಂತಂದ್ರೆ, ದ್ಯಾಖೋ ದ್ಯಾಖೋ ಕಿ ಅತ್ಯಾಚಾರ್, ದ್ಯಾಖೋ ದ್ಯಾಖೋ ಕಿ ಅತ್ಯಾಚಾರ್ ಅಂತಂದ್ರೆ ನೋಡು ಇದೇನು ಅತ್ಯಾಚಾರ ಅಂತ. ಇನ್ನೊಮ್ಮೆ ಒಬ್ಬ ಭಕ್ತ ಕೇಳ್ತಾನೆ, ಅಮ್ಮ, ನಾನು ಬ್ರಹ್ಮಚಾರಿಯಾಗಿಯೇ ಉಳಿಬೇಕು ಅಂತ ಬಹಳ ಕಾಲ ಪ್ರಯತ್ನ ಪಟ್ಟೆ. ಆದ್ರೆ ಈಗ್ಯಾಕೋ ನನಗನಿಸ್ತಾ ಇದೆ ಇನ್ನೂ ಇದೇ ರೀತಿ ನಾನು ಮುಂದರಿಸಿಕೊಂಡು ಹೋಗಲಾರೆ ಅಂತ. ಶ್ರೀಮಾತೆಯವರು ಇದಕ್ಕೆ ಭರವಸೆ ನೀಡ್ತಾ ಹೇಳ್ತಾರೆ, ಹೆದರಬೇಡ, ಶ್ರೀರಾಮಕೃಷ್ಣರಿಗೆ ಅನೇಕ ಜನ ಗೃಹಸ್ಥ ಭಕ್ತರಿದ್ದಾರೆ, ನೀನೇನು ಯೋಚನೆ ಮಾಡಬೇಡ, ಮದುವೆ ಮಾಡ್ಕೋ ಅಂತ. ನಿಜಕ್ಕೂ ಈ ಬ್ರಹ್ಮಚರ್ಯ ವ್ರತಧಾರಣೆ ಅಂತ ಅನ್ನೋದು ಬ್ರಹ್ಮಾಂಡದಷ್ಟು ಕಷ್ಟ. ಕನಿಷ್ಠ ಪಕ್ಷ ಯುವಕ ಯುವತಿಯರು ವಿಧಿಯುಕ್ತವಾಗಿ ಮದುವೆ ಆಗುವವರೆಗಾದರೂ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದೇ ಆದ್ರೆ ಬೇಕಾದಷ್ಟಾಯಿತು. ಈ ಮದುವೆ ಅಂತ ಅನ್ನೋದು ಒಂದು ದೊಡ್ಡ ರಕ್ಷಾ ಕವಚ, ಒಂದು ದೊಡ್ಡ ವರದಾನ ಅಂತ ಅನ್ನಬಹುದು. ಆಜನ್ಮ ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲದವರು ಮದುವೆ ಮಾಡಿಕೊಂಡು ಒಂದು ರೀತಿ ಸುರಕ್ಷಿತವಾಗಿರಬಹುದು. ಒಬ್ಬ ಕ್ರಿಶ್ಚಿಯನ್ ಸಂತ ಸೈಂಟ್ ಪಾಲ್ ಎಂಬವನು ಹೇಳ್ತಾನೆ, ಇಟ್ ಈಸ್ ಬೆಟರ್ ಟು ಮ್ಯಾರಿ ದ್ಯಾನ್ ಟು ಬರ್ನ್ ಅಂತ. ಅಂತಂದ್ರೆ ಒಳಗೊಳಗೆ ಕೊದಿಯೋದಕ್ಕಿಂತ ಮದುವೆ ಮಾಡಿಕೊಳ್ಳೋದು ಲೇಸು ಅಂತ. ಶ್ರೀಮಾತೆಯವರಿಗೆ ಚೆನ್ನಾಗಿ ಗೊತ್ತು ಜನಸಾಮಾನ್ಯರ ಶಕ್ತಿ ಸಾಮರ್ಥ್ಯ ಏನು ಎಂಥದ್ದು ಅಂತ. ಆದ್ರಿಂದ ಅವರು ಎಷ್ಟೋ ಜನ ಯುವಕ ಯುವತಿಯರಿಗೆ ನಿರ್ಭಯವಾಗಿ ಮದುವೆ ಮಾಡಿಕೊಳ್ಳೋ ಹಾಗೆ ಹೇಳ್ತಾರೆ. ಹಾಗೇನೇನೆ ಸಾಮರ್ಥ್ಯ ಇರುವ ಅಂತಂದ್ರೆ ಸಂಸಾರ ಸುಖವನ್ನ ತ್ಯಾಗ ಮಾಡಬಲ್ಲ ಸಾಮರ್ಥ್ಯ ಇರುವ ವ್ಯಕ್ತಿಗಳಿಗೆ ಅವರು ಹೇಳ್ತಾರೆ, ಪಾರಾಗಿ, ದೂರಾಗಿ ಅಂತ. ಅಂತಂದ್ರೆ ಬಂಧನದಿಂದ ಪಾರಾಗಿ, ಮದುವೆಯಿಂದ ದೂರಾಗಿ ಅಂತ. ಹೀಗೆ ಅವರು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾಗಿ ಹೇಳಬೇಕಾಗ್ತಿತ್ತು, ಹೇಳ್ತಿದ್ರು. ಆದ್ರೆ ಇದನ್ನ ಗಮನಿಸಿದಾಗ ಅವರ ನಿಜವಾದ ಮನೋಭಿಪ್ರಾಯ ಏನು ಅಂತ ತಿಳಿಯೋದು ಕೆಲವರಿಗೆ ಕಷ್ಟವಾಗಿ ಬಿಡುತ್ತದೆ. ಆದ್ರಿಂದ ಅವರಿಗೆಲ್ಲ ಈ ವಿಚಾರವಾಗಿ ಆಶ್ಚರ್ಯ, ಕುತೂಹಲ. ಒಂದು ದಿನ ಒಬ್ಬ ಸ್ತ್ರೀ ಭಕ್ತಿ ಶ್ರೀಮಾತೆಯವರನ್ನ ಈ ವಿಚಾರವಾಗಿ ಆಕ್ಷೇಪಿಸ್ತಾಳೆ. ಅಮ್ಮ, ನಿಮ್ಮ ಮಕ್ಕಳೆಲ್ಲ ಸಮಾನ ಅಲ್ವೇ? ಆದ್ರೂ ನೀವು ಮದುವೆ ವಿಚಾರವಾಗಿ ಕೆಲವರು ಬಂದು ಕೇಳಿದಾಗ ಅದಕ್ಕೆ ನಿಮ್ಮ ಒಪ್ಪಿಗೆ ಕೊಡ್ತೀರಿ. ಇನ್ ಕೆಲವರು ಬಂದು ಸಂಸಾರ ಜೀವನ ಇಷ್ಟವಿಲ್ಲ ಅಂದ್ರೆ ತ್ಯಾಗ ಜೀವನವನ್ನೇ ಬಣ್ಣಿಸಿ ಅವರು ತ್ಯಾಗ ಮಾಡೋ ಹಾಗೆ ಪ್ರೋತ್ಸಾಹಿಸ್ತೀರಿ. ಇದು ಸರಿಯೇ? ಅವರೆಲ್ಲರೂ ಅತ್ಯಂತ ಶ್ರೇಷ್ಠ ಜೀವನ ಯಾವುದೋ ಅದನ್ನ ನಡೆಸೋ ಹಾಗೆ ನೀವು ದಾರಿ ತೋರಬೇಕಾದ್ದು ನಿಮ್ ಕರ್ತವ್ಯ ಅಲ್ವೇ ಅಂತ. ಇದಕ್ಕೆ ಶ್ರೀಮಾತೆಯವರು ಉತ್ತರ ಕೊಡ್ತಾರೆ, ನೋಡು, ಭೋಗಾಸಕ್ತಿ ತುಂಬಿಕೊಂಡಿರೋ ಮನುಷ್ಯನನ್ನ ಮದುವೆ ಮಾಡಿಕೋ ಬೇಡ ನೀನು ಅಂತ ಹೇಳಿ ನಾನು ತಡದೆ ಅಂತಲೇ ಇಟ್ಕೋ. ಆದ್ರೆ ಅವನು ನನ್ನ ಮಾತನ್ನ ಕೇಳ್ತಾನೆ ಅಂತ ತಿಳ್ಕೊಂಡ್ಯಾ? ಹಾಗೇನೇನೆ ಯಾರು ತಮ್ಮ ಪೂರ್ವ ಜನ್ಮದ ಸುಕೃತದ ಫಲವಾಗಿ ಈ ಮಹಾಮಾಯೆಯ ಆಟದಿಂದ ಬಿಡಿಸ್ಕೋಬೇಕು, ನಿತ್ಯನಾದ ಭಗವಂತನೊಬ್ಬನನ್ನೇ ಹಿಡಿದುಕೋಬೇಕು ಅಂತ ಬಂದ ಯುವಕರಿಗೆ ನಾನು ನೆರವಾಗಬೇಡವೆ? ನೋಡಮ್ಮ, ಈ ಪ್ರಪಂಚದ ಕಷ್ಟ ಕಾರ್ಪಣ್ಯಗಳಿಗೇನಾದ್ರೂ ಮುಕ್ತಾಯ ಅಂತನ್ನೋದು ಇದೆಯೇನೋ ಅಂತ. ಆದ್ರಿಂದ ಸಂಸಾರ ಸುಖದಲ್ಲಿ ಆಸೆ ಇರುವವರಿಗೆ ಶ್ರೀಮಾತೆಯವರು ಹೇಳ್ತಾರೆ, ಮದುವೆ ಮಾಡಿಕೊಳ್ಳಿ ಅಂತ. ಸಂಸಾರದ ಬೆಂಕಿಯಿಂದ ಪಾರಾಗಬೇಕು ಅನ್ನುವವರಿಗೆ ಹೇಳ್ತಾರೆ ಶ್ರೀಮಾತೆಯವರು, ತ್ಯಾಗ ಮಾಡಿ ಸನ್ಯಾಸಿಗಳಾಗಿ ಅಂತ. ಹೀಗೆ ಶ್ರೀಮಾತೆಯವರು ಜನರಿಗೆ ಗೃಹಸ್ಥರಾಗಿ ಬದುಕೋದಕ್ಕೂ ನೆರವಾಗಿದ್ದಾರೆ, ತ್ಯಾಗ ಮಾಡಿ ಸನ್ಯಾಸಿಗಳಾಗೋದಕ್ಕೂ ನೆರವಾಗಿದ್ದಾರೆ. ಆದ್ರೆ ಸ್ವಾರಸ್ಯ ಏನು ಅಂತಂದ್ರೆ, ಜನ ಗೃಹಸ್ಥರಾಗೋ ಹಾಗೆ ನೆರವಾಗೋದಕ್ಕೆ ಯಾರಿಂದ ಬೇಕಾದರೂ ಸಾಧ್ಯವಾದೀತು.
ಸನ್ಯಾಸಿಗಳಾಗೋದಕ್ಕೆ ಅಥವಾ ಸನ್ಯಾಸಿಗಳಾಗೋ ಹಾಗೆ ನೆರವಾಗಿ ಮುಂದೆ ಮಾರ್ಗದರ್ಶನ ನೀಡೋದಕ್ಕೆ ಯಾರೆಂದರೆ ಅವರಿಂದ ಸಾಧ್ಯವಾದೀತೇನೋ? ಶ್ರೀಮಾತೆಯವರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತು. ಏನು ಅಂತಂದ್ರೆ, ಸಾಮಾನ್ಯ ಮನುಷ್ಯರಿಗೆ ಸನ್ಯಾಸದ ನಿಜವಾದ ಕಲ್ಪನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರಿಂದ ಮುಮುಕ್ಷುಗಳಾದವರನ್ನ ಸನ್ಯಾಸದ ಕಡೆಗೆ ತಿರುಗಿಸೋದಕ್ಕೆ ಸನ್ಯಾಸಿಗಳಿಂದ ಮಾತ್ರ ಸಾಧ್ಯ. ಕೆಲವರಿಗೆ ಸಂಸಾರ ತಾಪತ್ರೆಗಳ ಹೊಡೆತದಿಂದಾಗಿ ಹಾಗೂ ಸತ್ಸಹವಾಸದಿಂದಾಗಿ ಕಾವಿ ಬಟ್ಟೆಯ ಮೇಲೆ ಕಿಂಚಿತ್ ಭಕ್ತಿ ಮೂಡಿರಬಹುದು. ಆದರೆ ನಿಜವಾದ ತ್ಯಾಗಕ್ಕೆ ಸ್ಪಷ್ಟವಾದ ತಿಳುವಳಿಕೆ, ಸ್ಪಷ್ಟವಾದ ವಿವೇಕ ಮೂಡಿರಬೇಕಾಗುತ್ತದೆ. ಆದ್ರಿಂದ ಯಾರಲ್ಲಿ ನಿಜವಾದ ತ್ಯಾಗ ಜೀವನ ಇದೆಯೋ ಅವರು ಮಾತ್ರ ಇತರ ಮುಮುಕ್ಷುಗಳನ್ನ ತ್ಯಾಗ ಜೀವನಕ್ಕೆ ಪ್ರೇರೇಪಿಸಬಲ್ಲರು. ಒಮ್ಮೆ ಒಬ್ಬ ಯುವಕ, ಆತ MA ಪಾಸ್ ಮಾಡಿದ್ದ. ಆತ ಜಯರಾಮ್ ಬಾಟಿಗೆ ಬಂದ. ಆತ ಶ್ರೀಮಾತೆಯವರ ಹತ್ರ ತಾನೊಂದು ಉಭಯ ಸಂಕಟದಲ್ಲಿ ಸಿಕ್ಕಿಕೊಂಡಿರೋದಾಗಿ ಹೇಳ್ತಾನೆ. ಉಭಯ ಸಂಕಟ ಏನು ಅಂತಂದ್ರೆ, ಅವನ ತ್ಯಾಗ ಮನೋಭಾವನೆಯನ್ನ ಕಂಡು ಸ್ವಾಮಿ ಶಿವಾನಂದರು ಅಂದ್ರೆ ಮಹಾಪುರುಷ್ ಮಹಾರಾಜರು ಅವನು ತ್ಯಾಗ ಮಾಡಿ ಸನ್ಯಾಸ ತೆಗೆದುಕೊಳ್ಳೋ ಹಾಗೆ ಪ್ರೋತ್ಸಾಹಿಸುತ್ತಿದ್ದಾರೆ. ಆದ್ರೆ ಅವನು ತ್ಯಾಗ ಮಾಡಿ ಸನ್ಯಾಸಿಯಾದ್ದೇ ಆದ್ರೆ ಅವನ ತಾಯಿಗೆ ಆಘಾತವಾದೀತು. ಆದ್ರಿಂದ ಸ್ವಲ್ಪ ಸಾವಧಾನ ಅಂತ ಮಾಸ್ಟರ್ ಮಹಾಶಯ ಹೇಳ್ತಿದ್ದಾನೆ. ಮಾಸ್ಟರ್ ಮಹಾಶಯ ಹೀಗೆ ಹೇಳೋದರ ಒಳಗುಟ್ಟು ಏನು ಅಂತಂದ್ರೆ, ಆ ಯುವಕನ ತಾಯಿ ಈ ಮಾಸ್ಟರ್ ಮಹಾಶಯನ ಸಮೀಪದ ಸಂಬಂಧಿಗಳು. ಇದನ್ನೆಲ್ಲ ಕೇಳಿ ತಿಳಿದು ಶ್ರೀಮಾತೆಯವರು ವರದ ಬ್ರಹ್ಮಚಾರಿಗಳ ಹತ್ರ ಹೇಳ್ತಾರೆ, ನೋಡು, ಈ ಹುಡುಗನ ತಾಯಿ ಅಣ್ಣ ಮಾಸ್ಟರ್ ಮಹಾಶಯನ ಸಂಬಂಧಿಕರು. ಆದ್ರಿಂದಲೇ ಈ ಹುಡುಗ ಸನ್ಯಾಸಿ ಆಗ್ತಾನೆ ಅಂತ ಬಂದ್ರೆ ಈ ಮಾಸ್ಟರ್ ಮಹಾಶಯ ಹಿಂದೆ ಮುಂದೆ ನೋಡ್ತಾನೆ. ಹೇಳ್ತಾನಂತೆ, ಇಷ್ಟು ಅವಸರವಾಗಿ ಸನ್ಯಾಸ ತೆಗೆದುಕೊಳ್ಳದೆ ಹೋದ್ರೆ ಕೊಳ್ಳೆ ಹೋಗೋದೇನೀಗ ಅಂತ. ಆದ್ರೆ ತಾರಕ ಅಂತಂದ್ರೆ ಶಿವಾನಂದರು. ಆದ್ರೆ ತಾರಕ ಇವನಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ದಾನೆ. ಎಷ್ಟಾದ್ರೂ ಮಾಸ್ಟರ್ ಮಹಾಶಯ ಗೃಹಸ್ಥ ಅಲ್ವೇ, ತಾರಕ ಸನ್ಯಾಸಿ. ಆದ್ರಿಂದಲೇ ಆ ಹುಡುಗನಿಗೆ ಧೈರ್ಯವಾಗಿ ಸನ್ಯಾಸ ತೆಗೆದುಕೊಳ್ಳೋ ಹಾಗೆ ಹೇಳ್ತಿದ್ದಾನೆ. ಶ್ರೀರಾಮಕೃಷ್ಣರ ಆದರ್ಶವನ್ನ ಸ್ವೀಕರಿಸಿ ಸನ್ಯಾಸಿ ಆಗೋದಕ್ಕೆ ಸುಕೃತ ಬೇಕು ಕಣೋ. ತಾರಕ ಸರಿಯಾಗೇ ಹೇಳಿದಾನೆ. ಒಂದು ಸಲ ಈ ಸಂಸಾರದಲ್ಲಿ ಮುಳುಗಿದ್ದೇ ಆದ್ರೆ ಇದರಿಂದ ಮೇಲೇಳಬಲ್ಲವರು ಎಷ್ಟು ಜನ ಇದ್ದಾರು? ಈ ಹುಡುಗನಿಗೆ ಬಲವಾದ ಇಚ್ಛಾಶಕ್ತಿ ಇದೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಮರುದಿನ ಆ ಹುಡುಗ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡೋದಕ್ಕೆ ಹೋದಾಗ ಅವರು ಹೇಳ್ತಾರೆ, ನಿನ್ನ ಇಷ್ಟ ನೆರವೇರೋ ಹಾಗಾಗ್ಲಿ, ತಾರಕ ಹೇಳಿದ್ದು ತುಂಬಾ ಸರಿ ಅಂತ. ಶ್ರೀಮಾತೆಯವರು ಈ ಸಂದರ್ಭದಲ್ಲಿ ಆ ಯುವಕನ ತ್ಯಾಗಕ್ಕೆ ಪ್ರೋತ್ಸಾಹ ಕೊಟ್ಟು ನೆರವಾದ್ದನ್ನ ನಾವು ಗಮನಿಸಬೇಕು. ಇನ್ನೊಬ್ಬ ಯುವಕ, ಆತನ ಹೆಸರು ರಾಮಮಯ್ಯ. ಆತ BA ಪರೀಕ್ಷೆಗೆ ಓದ್ತಿದ್ದಾನೆ. ಶ್ರೀಮಾತೆಯವರ ಮನೆಯವರೆಲ್ಲರಿಗೂ ಗೊತ್ತಿತ್ತು ಆತ ಸನ್ಯಾಸಿ ಆಗ್ತಾನೆ ಅಂತ. ಒಂದು ದಿನ ಶ್ರೀಮಾತೆಯವರು ಹೀಗೆ ಕುಳಿತಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಈ ಹುಡುಗ ರಾಮಮಯ್ಯ ಕೂಡ ನಿಂತಿದ್ದ. ಇದ್ದಕ್ಕಿದ್ದ ಹಾಗೆ ನಳಿನಿ ದೇವಿ ಶ್ರೀಮಾತೆಯವರಿಗೆ ಹೇಳ್ತಾಳೆ, ನೋಡತ್ತಿಗೆ, ಈ ಹುಡುಗ ಎಷ್ಟು ಮುದ್ದಾಗಿದ್ದಾನೆ. ಈತ 2 ಪರೀಕ್ಷೆ ಪಾಸ್ ಮಾಡಿದ್ದಾನೆ. ಈಗ 3ನೇ ಪರೀಕ್ಷೆ ಕುಳಿತಿದ್ದಾನೆ. 2 ಪರೀಕ್ಷೆ ಅಂತಂದ್ರೆ SSLC ಮತ್ತು PUC, 3ನೇ ಪರೀಕ್ಷೆ ಅಂತಂದ್ರೆ BA. ಈಗ 3ನೇ ಪರೀಕ್ಷೆ ಕುಳಿತಿದ್ದಾನೆ. ಎಷ್ಟೊಂದು ತ್ಯಾಗ ಮಾಡಿ ಈತನ ತಂದೆ ತಾಯಂದ್ರು ಈತನನ್ನ ಬೆಳೆಸಿದ್ದಾರೆ. ಎಷ್ಟೊಂದು ಖರ್ಚು ಮಾಡಿ ಈತನಿಗೆ ಓದಿಸಿದ್ದಾರೆ. ಆದ್ರೆ ಈತ ಹೇಳ್ತಾನೆ ಸನ್ಯಾಸಿ ಆಗ್ತೇನೆ ಅಂತ. ಈತ ಸಂಪಾದನೆ ಮಾಡಿ ಅವ್ರನ್ನ ಸಾಕ್ಬೇಕಾಗಿತ್ತು. ಆದ್ರೆ ಈತನಿಗೆ ಅದ್ರ ಕಡೆಗೆ ಗಮನವೇ ಇಲ್ಲ ಅಂತ. ಶ್ರೀಮಾತೆಯವರು ಅವಳ ಮಾತನ್ನ ಅಲ್ಲಿಗೆ ತಡೆದು ಹೇಳ್ತಾರೆ, ನಿನಗದೆಲ್ಲ ಏನ್ ಅರ್ಥವಾಗುತ್ತೆ? ಅವರೆಲ್ಲ ಕಾಗೆ ಮರಿಗಳಲ್ಲ, ಕೋಗಿಲೆ ಮರಿಗಳು. ಇವುಗಳು ಬೆಳೆದು ರೆಕ್ಕೆ ಬರುತ್ತಲೇ ತಮ್ಮ ನಿಜವಾದ ತಾಯಿಯನ್ನ ಗುರುತು ಹಿಡಿದು ಬಿಡುತ್ತವೆ. ಬಳಿಕ ಈ ಸಾಕು ತಾಯಿಯನ್ನ ಬಿಟ್ಟು ಆ ನಿಜವಾದ ತಾಯಿಯ ಬಳಿಗೆ ಹಾರಿ ಹೊರಟು ಹೋಗಿಬಿಡುತ್ತವೆ ಅಂತ. ಶ್ರೀಮಾತೆಯವರು ತ್ಯಾಗಿ ತರುಣರನ್ನ ಕೋಗಿಲೆಯ ಮರಿಗಳಿಗೆ ಹೋಲಿಸುತ್ತಿದ್ದಾರೆ. ಕೋಗಿಲೆ
ಸ್ವತಃ ಗೂಡು ಕಟ್ಟೋದಿಲ್ಲ. ಅದು ಕಾಗೆಯ ಗೂಡಿನಲ್ಲೇ ಮೊಟ್ಟೆ ಇಡೋದು ಅಂತ ಪ್ರತೀತಿ ಇದೆ. ಕಾಗೆಯ ಬಣ್ಣವು ಕೋಗಿಲೆಯ ಬಣ್ಣವು ಒಂದೇ ತರಹ ಇರೋದ್ರಿಂದ ಈ ಕಾಗೆಗೆ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಅದಕ್ಕೆ ಇದು ತನ್ನ ಮರಿ ಅಲ್ಲ ಅಂತ ಗೊತ್ತಾಗೋದಿಲ್ಲ. ನಿತ್ಯ ಆಹಾರ ಕೊಟ್ಟು ಸಾಕುತ್ತಲೇ ಇರ್ತದೆ. ಆದ್ರೆ ಕೋಗಿಲೆ ಮರಿ ಬೆಳೆದು ದೊಡ್ಡದಾಗಿ ರೆಕ್ಕೆ ಬಂದ ಮೇಲೆ ಅದು ಈ ಕಾಗೆಯ ಪ್ರೀತಿಯನ್ನ ಇಷ್ಟಪಡೋದಿಲ್ಲ. ತನ್ನ ನಿಜವಾದ ತಾಯಿಯ ಬಳಿಗೆ ಹಾರಿ ಹೋಗಿ ಬಿಡುತ್ತದೆ. ಆದ್ರೆ ಈ ಬುದ್ಧಿ ಇಲ್ಲದ ಕಾಗೆ ತನ್ನ ಮರಿ ತನ್ನನ್ನು ಬಿಟ್ಟು ದೂರ ಹೋಗಿ ಅಪಾಯಕ್ಕೆ ಗುರಿಯಾಗುತ್ತಲ್ಲ ಅಂತನ್ನೋ ತವಕದಿಂದ ಹಿಂಬಾಲಿಸಿಕೊಂಡು ಬರುತ್ತದೆ. ಆದ್ರೆ ಕೋಗಿಲೆ ಮರಿ ತಪ್ಪಿಸಿಕೊಂಡು ದೂರ ಹೊರಟು ಹೋಗಿಬಿಟ್ಟಿರುತ್ತದೆ. ಈಗ ಈ ಉದಾಹರಣೆಯಲ್ಲಿ ಕಾಗೆ ಆ ಮೊಟ್ಟೆಗಳನ್ನ ಸ್ವತಃ ಹೊತ್ತಿಲ್ಲ, ಹೆತ್ತಿಲ್ಲ. ಆದ್ರೆ ತ್ಯಾಗ ಮಾಡೋದಕ್ಕೆ ಸಿದ್ಧರಾದಂತಹ ಈ ತರುಣರನ್ನ ಅವರ ತಾಯಂದಿರು ಸ್ವತಃ ಹೊತ್ತು ಹೆತ್ತು ಸಾಕಿ ಸಲಹಿದವರು. ಹೀಗಿದ್ದೂ ಕೂಡ ಅವರು ತಮ್ಮ ನಿಜವಾದ ತಾಯಿ ಅಲ್ಲ ಅಂತ ತಿಳಿದುಕೊಂಡು ಬರಬೇಕಾದ್ರೆ ತ್ಯಾಗ ಬುದ್ಧಿ ಒಡಮೂಡಿದಾಗ ಅವರಲ್ಲಿ ದೃಷ್ಟಿಕೋನ ಎಷ್ಟು ಪರಿವರ್ತನೆ ಹೊಂದುತ್ತದೆ ಅಂತ ಅನ್ನೋದು ತಿಳಿದು ಬರುತ್ತದೆ. ನಿಜವಾದ ವೈರಾಗ್ಯ ಮೂಡಿದಂತಹ ಮಗನನ್ನ ಯಾವ ತಾಯಿಯೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯುವಕ ರಾಮಮಯ ಕಾಲಕ್ರಮದಲ್ಲಿ ಸನ್ಯಾಸಿಯಾಗಿ ಬಿಡ್ತಾನೆ. ಹೆಸರು ಸ್ವಾಮಿ ಗೌರೀಶ್ವರಾನಂದರು. ನಿಮ್ಮಲ್ಲಿ ಕೆಲವರಿಗೆ ಅವರ ಪರಿಚಯ ಇದೆ. ಶ್ರೀಮಾತೆಯವರು ಜಯರಾಮ್ ಬಾಟಿಯಲ್ಲಿದ್ದಾಗ ಇನ್ನೊಬ್ಬ ಯುವಕ ಬಂದಿದ್ದ. ಅವನ ಹೆಸರು ಮನಸ. ಆತನಿಗೆ ಶ್ರೀಮಾತೆಯವರು ಕಾವಿ ಬಟ್ಟೆ ಕೊಟ್ಟು ಆತನನ್ನ ಸನ್ಯಾಸಿಯನ್ನಾಗಿ ಮಾಡಿಬಿಟ್ರು. ಅವನ ಆನಂದ ಹೇಳತೀರದು. ಈ ಆನಂದದ ಭರದಲ್ಲಿ ಆತ ಕಾಳಿಮಾವನ ಬೈಠಕ್ಕಾನಿಯಲ್ಲಿ ಕುಳಿತುಕೊಂಡು ತಾಯಿ ಕಾಳಿಯ ಮೇಲೆ ಕೆಲವು ಹಾಡುಗಳನ್ನ ಮಧುರವಾಗಿ ಹಾಡ್ತಾ ಕುಳಿತ. ಅಲ್ಲೇ ಪಕ್ಕದಲ್ಲಿ ರಾಧಿ ಮಾಕು ಕೂಡ ಕುಳಿತಿದ್ರು. ಅವರು ಈ ಹಾಡುಗಳನ್ನ ಕೇಳಿ ಮುಗ್ಧರಾಗಿ ಬಿಟ್ರು. ಅಲ್ಲೇ ಸ್ವಲ್ಪ ದೂರದಿಂದ ಶ್ರೀಮಾತೆಯವರು ಹಾಗೂ ಇತರರು ಕೂಡ ಕೇಳಿ ಸಂತೋಷಪಟ್ರು. ಈ ಸಂದರ್ಭದಲ್ಲಿ ಶ್ರೀಮಾತೆಯವರ ಒಬ್ಬಳು ನಾದಿನಿ ಟೀಕೆ ಮಾಡ್ತಾಳೆ. ಆಹಾ, ಅತ್ತಿಗೆ ಈ ಹುಡುಗನನ್ನ ಸನ್ಯಾಸಿಯನ್ನಾಗಿ ಮಾಡಿಬಿಟ್ಲು ಅಂತ. ಆಗ ಮಾಕು ಆ ಮಾತಿಗೆ ತನಿ ಕೂಡಿಸ್ತಾ ಹೇಳ್ತಾಳೆ, ಅಲ್ಲ, ಈ ಹುಡುಗನ ತಂದೆ ತಾಯಿಗಳು ಎಷ್ಟೊಂದು ಆಶೋತ್ತರಗಳನ್ನಿಟ್ಟುಕೊಂಡು ಅವನನ್ನ ಬೆಳೆಸಿದ್ದಾರೆ. ಈಗ ಅವರ ಆಸೆಗಳೆಲ್ಲ ಪುಡಿ ಪುಡಿ ಆಗ್ಬಿಟ್ಟವು. ವಿವಾಹ ಕೂಡ ಒಂದು ಧರ್ಮಕಾರ್ಯವೇ ಅಲ್ವೇ? ನಮ್ಮತ್ತೆ ಹೀಗೇನೇನೆ ಎಲ್ಲ ಯುವಕರನ್ನು ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ರೆ ಮಹಾಮಾಯೆ ಕೋಪಿಸಿಕೊಂಡು ಬಿಡ್ತಾಳೆ. ಇವರೆಲ್ಲ ತಮ್ಮ ಸ್ವಂತ ಇಚ್ಛೆಯಿಂದ ತಾವಾಗಿಯೇ ಸನ್ಯಾಸಿಗಳಾಗೋದಾದ್ರೆ ಆಗ್ಲಿ, ಆದ್ರೆ ನಮ್ಮತ್ತೆ ಇದಕ್ಕೆಲ್ಲ ಯಾಕೆ ಕಾರಣಗಳಾಗ್ಬೇಕು ಅಂತ ಮಾಕು ಹೇಳೋದೆಲ್ಲ ಮುಗಿದ ಮೇಲೆ ಶ್ರೀಮಾತೆಯವರು ಹೇಳ್ತಾರೆ, ಮಾಕು, ಇವರೆಲ್ಲ ದೇವರ ಮಕ್ಕಳು. ಇವರೆಲ್ಲ ಹೂಗಳ ಹಾಗೆ ಪರಿಶುದ್ಧರಾಗಿ ಈ ಜಗತ್ತಿನಲ್ಲಿ ಇರ್ತಾರೆ. ಇದಕ್ಕಿಂತ ಸುಖಕರವಾದ ಜೀವನ ಇನ್ಯಾವುದಿದೆ ಹೇಳು? ಸಂಸಾರದಲ್ಲಿ ಏನ್ ಸುಖ ಇದೆ ಅಂತ ಅನ್ನೋದನ್ನೆಲ್ಲ ನೀವೇ ನೋಡ್ತಾ ಇದ್ದೀರಲ್ಲ. ನಿಮ್ಮಗಳ ಸಂಸಾರದ ಬೆಂಕಿಯಲ್ಲಿ ನನ್ನ ಮೈ ಮೂಳೆ ಕೂಡ ಬೆಂದು ಹೋಯಿತು ಅಂತ. ಶ್ರೀಮಾತೆಯವರ ಈ ವಿವರಣೆಗೆ ಪ್ರತಿ ವಿವರಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅದು ಸ್ವಯಂ ಸ್ಪಷ್ಟ. ಬಳಿಗೆ ಬಂದ ಮುಮುಕ್ಷುಗಳಿಗೆ ಶ್ರೀಮಾತೆಯವರು ಸನ್ಯಾಸ ಕೊಡ್ತಿದ್ದುದೇನೋ ನಿಜ. ಆದ್ರೂ ಆ ಯುವಕರ ಪೂರ್ವಾಪರಗಳನ್ನ ಪರಿಗಣಿಸದೆ ಅವರು ಎಂದೂ ಸನ್ಯಾಸ ಕೊಡ್ತಿರಲಿಲ್ಲ. ಸ್ವಾಮಿ ಕೇಶವಾನಂದರ ಹಿಂದಿನ ಹೆಸರು ಯಾವುದೋ ಗೊತ್ತಿಲ್ಲ. ಅವರು ಸನ್ಯಾಸ ಪಡಿಬೇಕು ಅಂತೇನೋ ಬಂದ್ರು. ಆದ್ರೆ ಅವರು ತಮ್ಮ ತಾಯಿಗೆ ಒಬ್ಬನೇ ಮಗ. ಆದ್ರಿಂದ ಶ್ರೀಮಾತೆಯವರು ಅವರಿಗೆ ಸನ್ಯಾಸ ಕೊಡೋದಕ್ಕೆ ಒಪ್ಪಲಿಲ್ಲ. ಆದ್ರೆ ಅವರು ಸನ್ಯಾಸ ತೆಗೆದುಕೊಳ್ಳೋದಕ್ಕೆ ಅವರ ತಾಯಿಯ ಸಂಪೂರ್ಣ ಸಮ್ಮತಿ ಇದೆ ಅಂತ ಗೊತ್ತಾದಾಗ ಮಾತ್ರ ಶ್ರೀಮಾತೆಯವರು ಅವರಿಗೆ ಸಂತೋಷದಿಂದ ಸನ್ಯಾಸ ಕೊಟ್ರು. ಆದ್ರೆ ಆ ಸ್ವಾಮಿಗಳಿಗೆ ಆಸ್ತಮಾ ಇತ್ತು, ಮೊದಲಿನಿಂದಲೇ ಇತ್ತು. ಆದ್ರಿಂದ ಅವರ ತಾಯಿ ಸನ್ಯಾಸಕ್ಕೆ ಮೊದಲು ಶ್ರೀಮಾತೆಯವರಲ್ಲಿ ಒಂದು ಅರಿಕೆ ಮಾಡಿಕೊಳ್ತಾಳೆ. ಏನು ಅಂತಂದ್ರೆ, ತನ್ನ ಮಗ ತನ್ನ ಕಣ್ಮುಂದೆಯೇ ಸಾಯುವಂತಾಗಬಾರದು ಅಂತ. ಶ್ರೀಮಾತೆಯವರು ಅವಳ ಬೇಡಿಕೆಯನ್ನ ಈಡೇರಿಸಿಕೊಡ್ತಾರೆ. ಪುತ್ರ ಶೋಕವನ್ನ ಅನುಭವಿಸ್ತಾ ಸಾಯೋ ದುಸ್ಥಿತಿಯಿಂದ ಪಾರಾಗಬೇಕು ಅಂತನ್ನೋದು ಆ ತಾಯಿಯ ಆಸೆ. ಶ್ರೀಮಾತೆಯವರ ಅನುಗ್ರಹದಿಂದ ಅವಳ ಆಸೆ ಈಡೇರುತ್ತದೆ. ಬಹುಶಃ ಶ್ರೀ ಶಾರದಾದೇವಿ ಮಹಾತ್ಮ್ಯದ ಈ ಭಾಗ ಕೇಳಿದಾಗ ಜನ ಹೆದರಬಹುದು ಅಂತ ಕಾಣುತ್ತದೆ ಅಂದ್ರೇನು, ಹೆದರೇ ಇರ್ತಾರೆ. ಆದ್ರಿಂದೇನೇನೆ ಎಷ್ಟೋ ಜನ ತಂದೆ ತಾಯಂದಿರು ತಮ್ಮ ಯುವಕ ಮಕ್ಕಳು ಆಶ್ರಮಕ್ಕೆ ಹೋಗೋದನ್ನ ಇಷ್ಟಪಡೋದಿಲ್ಲ. ಅವರು ಇನ್ನೆಲ್ಲಿರ್ಬೇಕಾದ್ರೂ ಹೋಗ್ಲಿ, ಸಿನಿಮಾ ಥಿಯೇಟರ್ ಕಡೆ ಹೋಗ್ಲಿ, ಕಂಟೋನ್ಮೆಂಟ್ ಕಡೆ ಹೋಗ್ಲಿ, ಕೆಂಪೇಗೌಡ ಸರ್ಕಲ್ ಕಡೆ ಕೂಡ ಸರ್ಕಿಟ್ ಹೊಡಿಲಿ, ಆದ್ರೆ ಆಶ್ರಮದ ಬೀದಿಗೆ ಮಾತ್ರ ಕಾಲ್ ಹಾಕದಿರ್ಲಿ ಅಂತ. ನಾನು ನಿಮಗೆಲ್ಲ ಧೈರ್ಯ ಹೇಳೋದೇನು ಅಂತಂದ್ರೆ, ಸನ್ಯಾಸದ ಯೋಗ ಇಲ್ಲದೆ ಇದ್ರೆ ಯಾರೂ ಕೂಡ ಸನ್ಯಾಸಿಗಳಾಗೋದಕ್ಕಾಗೋದಿಲ್ಲ. ಆದ್ರಿಂದ ನಿಮ್ಮ ಮಕ್ಕಳು
ಸನ್ಯಾಸಿಗಳಾಗುವವರೆಗೆ ಧೈರ್ಯದಿಂದಲೇ ಇರಬಹುದು ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.